ಕ್ರಿಸ್ತೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಒಂದು ಮುದ್ದಾದ ಹೆಸರಿನಲ್ಲಿ ಈ ಒಂದು ಸತ್ಯವೇದ ಅಧ್ಯಯನಕ್ಕಾಗಿ ಪ್ರೀತಿಯ ಸ್ವಾಗತನ ಕೇಳುವಂತನಾಗಿದ್ದೇನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸತ್ಯವೇದ ಅಧ್ಯಯನ ನಿಮ್ಮೆಲ್ಲರಿಗೂ ಉಚಿತವಾಗಿರುತ್ತೆ. ಈ ಒಂದು ಉಚಿತವಾದಂಥ ಒಂದು ತರಬೇತಿನ ಹೊಂದಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನೀವು ಆತ್ಮಿಕ ವಿಚಾರದಲ್ಲಿಯೂ ಮತ್ತೆ ಸತ್ಯದಲ್ಲಿಯೂ ಬೆಳೆಯುವಂತೆ ನಾವು ನಿಮ್ಮನ್ನ ಆಶಿಸುವಂತವರಾಗಿದ್ದೀವಿ. ಹಾಗೆಯೇ ಹೇಳುವಂತ ಎಲ್ಲ ವಾಕ್ಯಗಳನ್ನ ದಯವಿಟ್ಟು ನಿಮ್ಮ ಸತ್ಯವೇದನ ತೆಗೆದು ಓದಬೇಕಾಗಿ ಕೇಳ್ಕೊಳ್ತೀನಿ. ಹೇಳುವಂತ ಎಲ್ಲ ಮುಖ್ಯವಾದಂತ ಅಂಶಗಳು ಮತ್ತೆ ವಾಕ್ಯಗಳನ್ನ ನೋಟ್ಸ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ನಿಮ್ಗೆ ಉಪಯೋಗ ಆಗುತ್ತೆ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ನಾವು ನೋಡುವಂತ ಒಂದು ವಿಶೇಷವಾದಂತ ಒಂದು ಪಾಠ ಯಾವುದು ಅಂತ ನಾವು ನೋಡಬೇಕಾದ್ರೆ, ಮೊದಲನೇ ಒಂದು ಲೋಕ. ಏನಿದು ಲೋಕ? ಯಾವ ರೀತಿ ಮೊದಲನೇ ಒಂದು ಲೋಕ ಅನ್ಬಿಟ್ಟು ಈ ಒಂದು ಪಾಠದ ಹೆಸರು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಲೋಕ ಅಂದ್ರೆ ಯಾವುದು? ವರ್ಲ್ಡ್ ಅಂದ್ರೆ ಯುಗ ಅಂತಾನೂ ಕೂಡ ಹಲವಾರು ಭಾಷೆಗಳಲ್ಲಿ ಹಲವಾರು ರೀತಿಯಲ್ಲಿ ಹೇಳ್ತಾರೆ. ಈ ಒಂದು ಭೂಮಿ ಯಾವ ರೀತಿ ದೇವರು ಉಂಟು ಮಾಡಿದ್ರು, ಉಂಟಾದಂತ ಭೂಮಿ ಇಲ್ಲಿವರೆಗೂ ಯಾವ ಒಂದು ಸ್ಥಿತಿಗತಿಯಲ್ಲಿದೆ, ಮುಂದೆ ಬರುವಂತ ದಿನದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋ ಒಂದೇ ಒಂದು ವಿಶೇಷವಾದಂತ ಒಂದು ಆತ್ಮಿಕವಾದಂತ ಒಂದು ಪಾಠ ಪ್ರಿಯರೇ. ನೋಡಿ, ಸತ್ಯವೇದದಲ್ಲಿ ನಮಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗ್ಲಿ ಅಂತ ಅನ್ಬಿಟ್ಟು ಮೊದಲನೇ ಲೋಕ ಅಂತ ಕರೆಯುತ್ತೆ, ಎರಡನೇ ಲೋಕ ಅಂತ ಕರೆಯುತ್ತೆ, ಮೂರನೇ ಒಂದು ಲೋಕ ಅಂತಲೂ ಕೂಡ ಕರೆಯುತ್ತೆ. ಏನು, ಯೇಸು ಕ್ರಿಸ್ತರು ನಮಗಾಗಿ ಮೂರ್ ಮೂರು ವಿಧವಾದಂತ ಲೋಕನ ಉಂಟು ಮಾಡಿದಾರ ಅಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ನಾವು ಜೀವಿಸ್ತಿರೋಂತ ಈ ಒಂದು ಭೂಮಿನೇ ಹಿಂದೆ ನಡೆದಂತ ಒಂದು ಘಟನೆಗಳು, ಪಾಸ್ಟ್ ಹೇಗ್ ನಡೆದಿದೆ ಅನ್ನೋ ಒಂದು ಘಟನೆಗಳನ್ನ ಆಧರಿಸಿ ಲೋಕ ಅಂತ ಕರೆಯುತ್ತಾರೆ ಬೈಬಲ್ ನಲ್ಲಿ. ಈಗಿರುವಂತ ಒಂದು ಯುಗ ಅನ್ಬಿಟ್ಟು ಕರೀತಾರೆ, ಮುಂದೆ ಬರುವಂತ ಒಂದು ಯುಗ. ಈಗ ನಾವು ವಾಸ ಮಾಡ್ತಾ ಇದೀವಿ, ಈಗ ಪ್ರಪಂಚ ಯಾವ ರೀತಿ ಇದೆ ಅನ್ಬಿಟ್ಟು ನಮ್ಗೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಮುಂದೆ ಬರುವಂತ ದಿನದಲ್ಲಿ, ಮುಂದೆ ಬರುವಂತ ಪ್ರಪಂಚ ಯಾವ ರೀತಿ ದೇವರ ಒಂದು ಅಸ್ತ್ರದಲ್ಲಿ ಇರುತ್ತೆ ಅನ್ನೋದನ್ನ ಮುಂದೆ ಒಂದು ಯುಗ ಅಂತ ಅನ್ಬಿಟ್ಟು ಕೂಡ ಕರೀತಾರೆ ಪ್ರಿಯರೇ. ಇದು ನಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗ್ಲಿ ಅಂತ ಅನ್ಬಿಟ್ಟು ವಾಕ್ಯದಲ್ಲೂ ಕೂಡ ತಿಳಿಸಿದ್ದಾರೆ. ನೋಡಿ, ಮೊದಲನೇ ಲೋಕ, ಎರಡನೇ ಲೋಕ ಮತ್ತೆ ಮೂರನೇ ಲೋಕನ ಬೈಬಲ್ನಲ್ಲಿ ಅರ್ಥಭರಿತವಾಗಿ ನಮ್ಗೆ ತಿಳಿಸ್ತಾರೆ. ನೋಡಿ, ಮೊದಲನೇದಾಗಿ ಮೊದಲನೇ ಲೋಕನ ಎಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ವಾಕ್ಯದಲ್ಲಿ? 2 ಪೇತ್ರ 2ನೇ ಅಧ್ಯಾಯ 5ನೇ ವಚನ ಓದಿ. 2 ಪೇತ್ರ 2ನೇ ಅಧ್ಯಾಯ 5ನೇ ವಚನ. ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾವೆಲ್ಲ ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ ಮರ್ತೋಗ್ಬಿಟ್ಟಿದೀವಿ. ಈಗ ಲೋಕದಲ್ಲಿ ಜೀವಿಸ್ತಾ ಇರೋದ್ರಿಂದ ಮೊದಲನೇ ಒಂದು ಲೋಕ ಯಾವ ರೀತಿ ದೇವ್ರು ಉಂಟು ಮಾಡಿದ್ರು ಅಂದ್ರೆ, ನೀರಿನಲ್ಲಿ ಉಂಟು ಮಾಡಿ ನೀರಿನಿಂದನೇ ಅದನ್ನ ಜಲ ಪ್ರಳಯನ ಮಾಡಿ ನಾಶ ಮಾಡ್ಬಿಟ್ರಂತೆ ಮೊದಲನೇ ಲೋಕನ. ನೀರಲ್ಲೇ ಉಂಟು ಮಾಡಿ ನೀರಲ್ಲೇ ಅದ್ ಹೆಂಗ್ ನಾಶ ಆಗೋಯ್ತು? ಹೋಗ್ತಾ ಹೋಗ್ತಾ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ರೀತಿ ದೇವ್ರು ಉಂಟು ಮಾಡಿದ್ರು ಅನ್ನೋದನ್ನ. ಈಗ ಎರಡನೇ ಲೋಕದಲ್ಲಿ ಸತ್ಯವೇದ ಗಲಾತ್ಯ 1ನೇ ಅಧ್ಯಾಯ 4ನೇ ವಚನದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ನೋಡಿ, ಗಲಾತ್ಯ 1ನೇ ಅಧ್ಯಾಯ 4ನೇ ವಚನ ಓದಿ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ನೋಡಿ ಪ್ರಿಯರೇ, ಈಗ ನಾವು ವಾಸಿಸ್ತಿರುವಂತ ಈ ಒಂದು ಲೋಕ ಫುಲ್ಲು ಪಾಪಾರಿ, ತುಂಬಾ ಕೆಟ್ಟ ಹೊಲಸಾದಂತ ಒಂದು ಪ್ರಪಂಚ. ಅದಕ್ಕೆ ಈಗಿರುವ ಕೆಟ್ಟ ಪ್ರಪಂಚ ಅನ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗೇನೆ ಯೇಸು ಕ್ರಿಸ್ತರ ಮುಖಾಂತರ ಇದರಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೋಸ್ಕರನೇ ದೇವರ ಆತುರತೆಯಿಂದ ಇದ್ದಾರಂತೆ. ಈಗ ಇರೋದು ಈ ಪ್ರಪಂಚದಲ್ಲಿ ಎಲ್ಲ ರೀತಿಯಲ್ಲಿ ಕೆಟ್ಟದ್ದು ನಡೀತಾ ಇದೆ. ಮೊದಲನೇದರಲ್ಲಿ ನೀರಲ್ಲಿ ಉಂಟು ಮಾಡಿ ನೀರಲ್ಲಿ ನಾಶ ಆಗೋಯ್ತಂತೆ. ಎರಡನೇದು ಪಾಪಗಳಿಂದ ಕೆಟ್ಟದನ್ನ ತುಂಬಿಕೊಂಡು ಕೆಟ್ಟ ಪ್ರಪಂಚ ಅಂತ ಹೆಸರನ್ನ ಸಂಪಾದಿಸ್ಕೊಬಿಟ್ಟಿದೆ.
ಈಗ ಮುಂದೆ ಬರುವಂತ ಒಂದು ಲೋಕ ಅಂದ್ರೆ ಮುಂದೆ ಬರುವಂತ ಒಂದು ಯುಗ ಯಾವ ರೀತಿ ಇರ್ಬೋದು? ಇಬ್ರಿಯ 2ನೇ ಅಧ್ಯಾಯ 5ನೇ ವಚನ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಓ, ನೋಡಿದ್ರ ಪ್ರಿಯರೇ, ನೆಕ್ಸ್ಟ್ ಬರುವಂತ ಒಂದು ಪ್ರಪಂಚ ಏನ್ ಮಾಡ್ತಾರೆ ಅಂತಂದ್ರೆ ದೇವದೂತರಿಗೆ ಅಧೀನ ಮಾಡಲ್ವಂತೆ. ಹಂಗಂದ್ರೆ ಯಾವುದೋ ಒಂದು ಯುಗದಲ್ಲಿ ದೇವದೂತರಿಗೇನೋ ಕೊಟ್ಟಿದ್ರು, ಅವ್ರೇನ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಿ ನಡ್ಕೊಂಡಿದ್ದಾರೆ. ಆದ್ರಿಂದ 2ನೇ ಯುಗದಲ್ಲೂ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. 3ನೇ ಒಂದು ಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದೇವದೂತರಿಗೆ ಅವಕಾಶನೇ ಕೊಡಲ್ವಂತೆ. ಏನ್ ಮಾಡ್ತಾರೆ, ಅವರೇನೆ ಒಂದು ಆಡಳಿತ ನಡೆಸ್ತಾ ಇದಾರಂತೆ. ಯಾವ ರೀತಿ 3ನೇ ಯುಗ ಇರುತ್ತೆ? ದೇವದೂತರು ಇಲ್ದೇ ಇರೋ ರೀತಿಯಲ್ಲಿ ಯಾರಪ್ಪ ಈ 3ನೇ ಯುಗನ ನಡೆಸೋದಕ್ಕೆ ಸಾಧ್ಯ ಅನ್ನೋ ಒಂದು ಅಂಶಕ್ಕೆ ನಾವು ತಿಳ್ಕೊಳ್ಳುವಂತ ಆಗಿರೋಣ. ನೆಕ್ಸ್ಟ್ ಪ್ರಿಯ ಸೋದರ ಮತ್ತು ಸೋದರಿ, ಇವೆಲ್ಲ ಪಾಯಿಂಟ್ಗಳನ್ನು ಕೂಡ ನಮಗೆ 2 ಪೇತ್ರ 3ನೇ ಅಧ್ಯಾಯ ಅದ್ರಲ್ಲಿ ನಾವು ಓದ್ಬಿಟ್ರೆ ಅದ್ರಲ್ಲಿ ಇನ್ನು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ನೋಡಿ. 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ ಓದಿ, ಮತ್ತೆ 7ನೇ ವಚನ ಇನ್ನೊಬ್ರು ಓದಿ, ಮತ್ತೆ 13ನೇ ವಚನ ಇನ್ನೊಬ್ರು ಓದಿ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ ಓದಿ ಲಕ್ಷ್ಮಿ ಸಿಸ್ಟರ್. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ನೋಡಿದ್ರ, ಮೊದಲನೇ ಲೋಕ ನೀರಲ್ಲೇ ಉಂಟು ಮಾಡಿ ನೀರಲ್ಲೇ ನಾಶ ಮಾಡಿದ್ರು. ಅದು ಫಸ್ಟ್ ಟೈಮು ನಾವು ನೋಡಿದ್ವಿ. ಈಗಲೂ ಈ ರೆಫರೆನ್ಸ್ ಅಲ್ಲೂ ಅದೇ ಹೇಳ್ತಾ ಇದ್ರೆ. 2ನೇ ಲೋಕದಲ್ಲಿ ನೋಡಿ, 2 ಪೇತ್ರ 3 7ನೇ ವಚನ. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಸಾಕು ಸಿಸ್ಟರ್, ಸಾಕು. ನೋಡಿ, ಬೆಂಕಿಯಿಂದ ನಾಶ ಮಾಡೋದಕ್ಕೋಸ್ಕರ ದೇವ್ರು ಇಟ್ಟಿದಾರಂತೆ. ನೋಡಿ, ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ. ಬೆಂಕಿ ಅಂದ್ರೆ ಏನು, ನೀರು ಅಂದ್ರೆ ಏನು, ಜನ ಅಂದ್ರೆ ಏನು, ಈ ತರ ನಾವು ಡೀಪ್ ಹುಡುಕ್ಬೇಕು. ಅದಕ್ಕೆ ಬೈಬಲ್ ಸ್ಟಡಿ ಅಂತ ಕರೆಯೋದು ಪ್ರಿಯರೇ. ಸೊ ಇದೇನು ಅಂತ ಅಂದ್ಬಿಟ್ಟು ನಾವು ನೋಡೋಣ. ನೆಕ್ಸ್ಟ್ 3ನೇ ಒಂದು ಯುಗದ ಬಗ್ಗೆ ಓದಿ. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನಿತ್ಯವೂ ವಾಸವಾಗಿರುವುದು. ಹಾ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನೋಡಿರೋ ಪ್ರಕಾರ ಈಗ 2ನೇ ಯುಗ ಮತ್ತೆ ಒಂದು 3ನೇ ಯುಗದ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಅದಕ್ಕಿಂತ ಮಿಗಿಲಾಗಿ ನಾವು 1ನೇ ಯುಗದ ಬಗ್ಗೆ ನಾವು ತಿಳ್ಕೊಳ್ಳೋದು. ಹಲೋ, ಓಕೆ ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈಗ ನಾವು 2ನೇ ಒಂದು ಲೋಕ ಮತ್ತೆ 3ನೇ ಲೋಕದ ಬಗ್ಗೆ ಮಾಹಿತಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಬೆಂಕಿಯಿಂದ 2ನೇ ಲೋಕನ ನಾಶ ಮಾಡ್ತಾರಂತೆ. 3ನೇ ಲೋಕನ ಏನ್ ಮಾಡ್ತಾರೆ ಅಂದ್ರೆ ನೀತಿಗನುಸಾರವಾಗಿ ಸ್ಥಾಪನೆ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಾವು ಈ ಒಂದು ದಿನ ಈ ಒಂದು ಕ್ಲಾಸ್ನಲ್ಲಿ 1ನೇ ಲೋಕದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡಿ ಅದೇಗೆ ನೀರಲ್ಲಿ ಉಂಟು ಮಾಡಿ ಅದೇಗೆ ನೀರಲ್ಲಿ ನಾಶ ಮಾಡ್ಬಿಟ್ರು ಅನ್ನೋ ಒಂದು ಅಂಶನ ನಾವು ತಿಳ್ಕೊಳ್ಳೋಂಥವ್ರಾಗಿರೋದು. ತುಂಬಾ ಒಂದು ವಿಶೇಷವಾದಂತ ಒಂದು ಪಾಠ. ಈ ಒಂದು ಪಾಠನ ನಾವು ತುಂಬಾ ಆ, ಅರ್ಥಭರಿತವಾಗಿ ತುಂಬಾ ಸರಳವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮೊದಲನೇದಾಗಿ ಈ ದಿನ ನಾವು ನೋಡ್ತಿರೋದೇ ಯಾವುದು ಅಂದ್ರೆ 1ನೇ ಒಂದು ಲೋಕ. ಈ ಒಂದು 1ನೇ ಒಂದು ಲೋಕನ ದೇವರು ಹೆಂಗ್ ಉಂಟು ಮಾಡಿದ್ರು ಅಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಉಂಟು ಮಾಡಿದ್ರಂತೆ. ತುಂಬಾ ಒಳ್ಳೆ ರೀತಿ ಇತ್ತಂತೆ. ಆ ಒಂದು ಯುಗದಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾದಂತ ರೀತಿಯಲ್ಲೇನೆ ಉಂಟು ಮಾಡಿದ್ರು. ಅಂದ್ರೇನು? ಪಾಸ್ಟ್, ಪ್ರಿಯ ಸಹೋದರ ಮತ್ತು ಸಹೋದರರೇ. ಆದಿ ಆದಿ ಅಂತಷ್ಟೇ ನಮ್ಗೆಲ್ಲ ಜ್ಞಾಪಕ ಬರೋದೇನು ಗೊತ್ತಾ? ಆದಿ ಕಾಂಡ, ಪ್ರಿಯ ಸಹೋದರ ಮತ್ತು ಸಹೋದರರೇ. ದೇವ್ರು ಹೆಂಗೆ ಭೂಮಿನ ಉಂಟು ಮಾಡಿದ್ರು, ಯಾವ ರೀತಿ ಭೂಮಿನ, ಯಾವ ರೀತಿ ಅದನ್ನ ಆ ಸ್ಥಿರತೆನ ತಗೊಂಡ್ರು ಅನ್ನೋದನ್ನ ವಾಕ್ಯದ ಪ್ರಕಾರ ನಾವು ನೋಡೋಣ. ನೋಡಿ, ಆದಿ ಕಾಂಡ 1ನೇ ಅಧ್ಯಾಯ 1ನೇ ವಚನ ಓದಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ನೋಡಿದ್ರ ಪ್ರಿಯರೇ, ಆದಿಯಲ್ಲೇ ಸ್ಟಾರ್ಟಿಂಗ್ ಅಲ್ಲೇನೆ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆಕಾಶ ಮತ್ತೆ ಭೂಮಿನ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ.
ಸರಿ, ದೇವ್ರಿಗೆ ಏನ್ ಮಾಡಿದ್ರಪ್ಪ, ಸ್ಟಾರ್ಟಿಂಗ್ ಆಕಾಶ ಮತ್ತೆ ಭೂಮಿನ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ 8ನೇ ವಚನದಲ್ಲೂ ಕೂಡ ಇನ್ನೊಂದು ಆಕಾಶ ಅಂತ ಹೆಸರು ಹೇಳ್ತಾರೆ ನೋಡಿ, ಓದಿ. ಆದಿಕಾಂಡ 1ನೇದು 8ನೇ ವಚನ. ಆದಿಕಾಂಡ ದೇ- 1ನೇದು ಬೇಗ ದೇವರು ಬೇಗ. ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾಂತಃಕಾಲವೂ ಆಗಿ 2ನೇ ದಿನವಾಯಿತು. ಪ್ರಿಯರೇ, ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಒಂದು ಆಕಾಶ ಇದೆ. ಆದಿಕಾಂಡ 1ನೇದು 8ನೇ ವಚನದಲ್ಲೂ ಕೂಡ ಆಕಾಶವೆಂದು ಹೆಸರಿಟ್ಟನು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎರಡೆರಡು ಆಕಾಶನ ದೇವ್ರು ಯಾಕಪ್ಪ ಸೃಷ್ಟಿ ಮಾಡಿದ್ದಾರೆ? ಏನಿದ್ರ ಆತ್ಮಿಕವಾದಂತ ಅರ್ಥ ಇದು? ಹೇಗೆ ನಾವು ಗ್ರಹಿಸ್ಕೊಳ್ಳೋದು? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತುಂಬಾ ಸರಳವಾಗಿ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನೋಡಿ, ಆದಿಕಾಂಡ 1ನೇ ವಚನದಲ್ಲಿ ಹೇಳ್ತಿರುವಂತ ಒಂದು ಆಕಾಶ ಯಾವುದು ಅಂದ್ರೆ ಬಾಹ್ಯಾಕಾಶ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಔಟರ್ ಯೂನಿವರ್ಸ್. ಭೂಮಿ ತುಂಬಾ ಚಿಕ್ಕದು, ನಾವು ಅದರಲ್ಲಿ ವಾಸ ಮಾಡ್ತಾ ಇದೀವಿ. ಆದ್ರೆ ಅದಕ್ಕಿಂತ ಹಿಂದ್ಗಡೆ ಇರುವಂತ ಒಂದು ಬಾಹ್ಯಾಕಾಶ, ಇನ್ಫಿನಿಟಿ, ಅಲ್ಟ್ರಾ ಗ್ಯಾಲಕ್ಸಿ, ಯೂನಿವರ್ಸ್ ಅನ್ನೋದಿದೆಯಲ್ಲ, ಇದನ್ನ ಬೈಬಲ್ ನಲ್ಲಿ ಆಕಾಶ ಅಂತ ಅನ್ಬಿಟ್ಟು ಹೆಸರು ಹೇಳ್ತಾರೆ ಪ್ರಿಯರೇ. ಅದಾದ್ಮೇಲೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ದೇವರು ಭೂಮಿನ ಸೃಷ್ಟಿ ಮಾಡಿದ್ರು. ಆಕಾಶನ ನಿರ್ಮಾಣ ಮಾಡಾದ್ಮೇಲೆನೆ ಭೂಮಿನ ನಿರ್ಮಾಣ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಬಾಹ್ಯಾಕಾಶ ನಾವು ನೀವು ಅನ್ಕೊಂಡಂಗೆ ತುಂಬಾ ಚಿಕ್ಕದ ಅಂದ್ರೆ ತುಂಬಾ ಬೃಹತ್ಕಾರದಲ್ಲಿ ನಿರ್ಮಾಣ ಆಗಿದೆ ಪ್ರಿಯ ಸಹೋದರ ಮತ್ತು ಸಹೋದರರ. ಇದ್ರ ಬಗ್ಗೆ ಮಾಹಿತಿ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಕೀರ್ತನೆ 19ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೂ ಹೇಳಿದ್ದಾರೆ. ಬಾಹ್ಯಾಕಾಶ ಹೇಗಿದೆ ಅಂತಂದ್ರೆ ಅದರಲ್ಲಿ ಕೆಲ್ಸಾನೇ ಬೇರೆ ರೀತಿ, ದಿನದಿಂದ ದಿನಕ್ಕೆ ಒಂದೊಂದು ಆಶ್ಚರ್ಯ. ಶಬ್ದವಿಲ್ಲ, ಏನಂದ್ರೆ ಏನೂ ಇಲ್ಲ, ಆಕಾರವಿಲ್ಲ, ಒಂದು ವಿಶೇಷವಾದಂತ ರೀತಿ ಗಣಗಣಾತ್ಮಕವಾಗಿ ತುಂಬಿರುವಂತ ಒಂದು ಸನ್ನಿವೇಶ ಬರಿತದ್ದೇ ಬಾಹ್ಯಾಕಾಶ. ಓದಿ ಪ್ರಿಯರೇ, ಆದಿಕಾಂಡ 19:1-4. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಆರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅವುಗಳ ನೋಡಿದ್ರಿ ನುಡಿಗಳು ಪ್ರಿಯರೇ, ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸುತ್ತಿರುತ್ತದೆ. ನೋಡಿದಿರ ಪ್ರಿಯರೇ, ಬಾಹ್ಯಾಕಾಶ ಅಲ್ಲಿ ಎಂತ ದೇವರು ಮಹೋನ್ನತವಾದಂತ ಸೂರ್ಯನಿಗೋಸ್ಕರ ರೀತಿಯಲ್ಲಿ ಇದೆ ಗುಡಾರವನ್ನು ಅಂತಂದ್ರೆ. ಸಾಕು ಸಿಸ್ಟರ್, ಏರ್ಪಡಿಸಿದ್ದಾನೆ. 4ನೇ ವಚನ ಸಾಕು, ಸಾಕು ಸುವರ್ಣ ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬಾಹ್ಯಾಕಾಶ ಎಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂದ್ರೆ ದೇವರ ಒಂದು ಮಹಿಮೆನ ಸಾರುತ್ತಂತೆ ಪ್ರಿಯರೇ. ಅಲ್ಲಿ ಶಬ್ದವಿಲ್ಲ ಅಂದ್ರೆ ಯಾವ ರೀತಿ ಅಂತಂದ್ರೆ ಏನೋ ಒಂಥರ ಒಂದು ಇದಿದ್ಯಾ? ಇಲ್ಲ ರೀ. ಏನೋ ಒಂದು ವಿಶೇಷವಾದಂತ ರೀತಿಯಲ್ಲಿರುವಂತ ಒಂದು ಆಕೃತಿನೇ ಯಾವುದು ಅಂದ್ರೆ ಬಾಹ್ಯಾಕಾಶ. ಅದಕ್ಕೆ ಅಂತ್ಯ ಅನ್ನೋದಿದೆಯಾ? ಅಂತ್ಯ ಅನ್ನೋದಿದೆ, ಆದ್ರೆ ಅದು ಅಂತ್ಯನ ಹುಡ್ಕೊಂಡು ಹೋಗ್ತೀನಿ ಅಂದ್ರೆ ನಮಗೆ ದಿನಗಟ್ಲೆ ಸಾಲದೇ ಇಲ್ಲ ರೀ. ಅದಾದ್ಮೇಲೆ ನಿಗೂಢವಾದಂತ ಒಂದು ಸನ್ನಿವೇಶ, ಬಾಹ್ಯಾಕಾಶಕ್ಕೆ ಹೋಗ್ಬೇಕು ಅಂತ ಎಲ್ಲರ ಒಂದು ಉತ್ಸಾಹ. ಆದ್ರೆ ಬಾಹ್ಯಾಕಾಶನ ನಿರ್ಮಾಣ ಮಾಡಿರುವಂತ ದೇವರು ಅಲ್ಲಿ ವಾಸಿಸ್ತಾ ಇದ್ರಂತೆ ಅನ್ಬಿಟ್ಟು ನಮಗೆ ಇಲ್ಲಿ ಸುಲಭವಾಗಿ ತಿಳಿಸ್ತಾ ಇದ್ದಾರೆ. ಇದಾದ್ಮೇಲೆ ಇದು ಆದಿಕಾಂಡ 1ನೇ ವಚನದಲ್ಲಿ ಉಂಟಾದಂತ ಆಕಾಶ, ಅದಾದ್ಮೇಲೆ ಭೂಮಿ. ಈಗ ಆದಿಕಾಂಡ 1ನೇದು ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಾ ಇಲ್ಲ ಬ್ರದರ್.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೆಟ್ವರ್ಕ್ ಕಟ್ ಆಗಿತ್ತು. ಈಗ ಎಲ್ಲರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಹಾ ಬ್ರದರ್, ಕೇಳಿಸ್ತಿದೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇ ಒಂದು ಯುಗದಲ್ಲಿ ಯಾವ ರೀತಿ ದೇವರು ನಿರ್ಮಾಣ ಮಾಡಿದ್ರು ಅಂತಂದ್ರೆ, ಮನುಷ್ಯರನ್ನ ಅನುಕೂಲವಾಗಿ ಬದುಕೋದಕ್ಕೋಸ್ಕರ 900 ವರ್ಷಗಳ ಕಾಲ, ಹೆಚ್ಚು ಕಮ್ಮಿ 930 ವರ್ಷದವರೆಗೂ ಕೂಡ ಬದುಕುವಂತ ಒಂದು ಅವಕಾಶನ ದೇವರು ನಿರ್ಮಾಣ ಮಾಡಿದ್ರಿ. ನೋಡಿ, ಮೆತುಶಲೇಮು, ನೋಹ, ಅಬ್ರಹಾಮು ಇವರೆಲ್ಲರೂ ಕೂಡ ಹೆಚ್ಚು ಕಮ್ಮಿ 900 ಚಿಲ್ಲರೆ ಅಷ್ಟು ವರ್ಷಗಳ ಕಾಲ ಬದುಕಿ ಆ ಒಂದು ಆ ಒಂದು ಕಾಲದಲ್ಲಿ ಜೀವಿಸ್ತಾ ಇದ್ರು. ಯಾಕೆ ಇಷ್ಟು ವರ್ಷ ಬದುಕೋದಕ್ಕೆ ಸಾಧ್ಯ? ಈಗಿರುವಂತ ಒಂದು ಯುಗದಲ್ಲಿ ನಾವು ಯಾಕೆ 60-70 ವರ್ಷ ಆದ್ರೇನೆ ಸುಸ್ತಾಗಿ ಹೋಗ್ತಿದೀವಿ? ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಮೊದಲನೇ ಲೋಕದಲ್ಲಿ ದೇವರ ನಿರ್ಮಾಣ ಯಾವ ರೀತಿ ಮಾಡಿದ್ರು ಅಂತಂದ್ರೆ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ರು. ಈಗ ಭೂಮಿ ಮೇಲ್ಗಡೆ ಓಝೋನ್ ಲೇಯರ್ ಇದೆ. ಅದಾದ್ಮೇಲೆ ಪ್ರಿಯರೇ, ನೀರಿನ ಕವಚದ ರೀತಿಯಲ್ಲಿ ಭೂಮಿ ಸುತ್ತಲೂ ನಿರ್ಮಾಣ ಮಾಡಿದ್ರು. ಹಾಗಿರೋದ್ರಿಂದ ಏನಾಯ್ತು ಅಂತಂದ್ರೆ, ಸೂರ್ಯನ ಒಂದು ವಿಕಾರವಾದಂತ ಕಿರಣಗಳಿಂದ ಯಾವುದೇ ಒಂದು ರೀತಿಯ ಒಂದು ಮನುಷ್ಯನಿಗೆ ಅನಾನುಕೂಲ ಆಗೋ ತರ, ಪ್ರಕೃತಿಗೆ ಅನಾನುಕೂಲ ಆಗೋ ತರ ಒಂದು ಕ್ಲೈಮೇಟ್ ಚೇಂಜ್ ಆಗಂತದ್ದು ಏನೂ ಇರಲಿಲ್ಲ. ಎಲ್ಲ ಒಂದು ಈಗ ನೋಡಿ, ಫ್ರಿಡ್ಜ್ ಒಳಗಡೆ ಏನಾದ್ರೂ ಒಂದು ವಸ್ತು ಮಡಗಿದ್ರೆ ಯಾವ ರೀತಿ ತಣ್ಣಗಿರ್ತಾರೋ ಆ ರೀತಿ ನಿರ್ಮಾಣ ಮಾಡಿದ್ರು. ಆಗಿನ ಕಾಲದಲ್ಲಿ ಈ ತರ ಮನೆ ಮೇಲ್ಗಡೆ ಚಾವಣಿ ರೂಫ್ಗಳೆಲ್ಲ ಬೇಕಿತ್ತ ಅಂದ್ರೆ ಬೇಡವೇ ಬೇಡ ರೀ. ಎಲ್ರೂ ಕೂಡ ಆರಾಮಾಗಿರ್ಬೋದು. ಕಂಟ್ರೋಲ್ ಎನ್ವೈರನ್ಮೆಂಟ್, ಯಾವಾಗ ನೋಡು ಒಂದೇ ತರದ ಒಂದು ವಾತಾವರಣ. ಆಮೇಲೆ ಎಲ್ರೂ ಕೂಡ ಬೆಳ್ಳಿಗೆ ತುಂಬಾ ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾ ಇದ್ರು ಪ್ರಿಯರೇ. ಏನಕ್ಕಂದ್ರೆ ಯಾರಲ್ಲೂ ಕೂಡ ಒಂದು ಕಪ್ಪುತನ ಅನ್ನೋದೇ ಆಗ್ಲಿ, ಒಂದು ಬೇರೆ ರೀತಿನೇ ಆಗ್ಲಿ ಏನೂ ಇರ್ಲಿಲ್ಲ. ಎಲ್ರೂ ಸಂತೋಷವಾಗಿರ್ತಿದ್ರು. ಯಾಕೆಂದ್ರೆ ಸೂರ್ಯನ ಒಂದು ಅಲ್ಟ್ರಾಸಾನಿಕ್ ವೇವ್ಸ್ ಅಂತ ಕರಿತೀವಿ ಅಂತ ಒಂದು ಕಿರಣಗಳನ್ನು ಬರ್ದಿರೋ ರೀತಿಯಲ್ಲಿ ಭೂಮಿನ ಮೇಲ್ಗಡೆ ನೀರಿನ ಕವಚನ ನಿರ್ಮಾಣ ಮಾಡಿದ್ರು. ಹೆಂಗ್ ನೀರಿನ ಕವಚ ನಿರ್ಮಾಣ ಮಾಡಿದ್ರು ನೋಡಿ, ನಮ್ಗೆ ಸತ್ಯವೇದದಲ್ಲಿ ಏನೇ ಪ್ರಶ್ನೆ ಬಂದ್ರು ಉತ್ತರ ಬೈಬಲ್ನಲ್ಲೇ ಇದೆ. ಆದಿಕಾಂಡ 1ನೇ ಅಧ್ಯಾಯ 6ನೇ ವಚನ ಓದಿ. ಯಾವ ರೀತಿ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನೋಡ್ರಿ. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ. ಕಂಟಿನ್ಯೂ. 8ನೇ ವಚನದವರೆಗೂ ಓದಿ ಸಿಸ್ಟರ್. ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಸಾಕು ಸಿಸ್ಟರ್. ನೋಡಿ ಪ್ರಿಯರೇ, ಮೊದಲು ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನೀರನ್ನ ಉಂಟು ಮಾಡ್ತಾ ಇದ್ದಾರೆ ರೀ. ಫುಲ್ಲು ನೀರು. ಈಗ ನೀರಲ್ಲಿ ನಡುವೆ ಮಾಡ್ತಾ ಇದಾರೆ. ಯಾವ ರೀತಿ ವಿಭಾಗ ಮಾಡ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಕೆಳಗಡೆ ಒಂದು ನೀರು, ಮೇಲ್ಗಡೆ ಒಂದು ನೀರು, ಮಧ್ಯದಲ್ಲಿ ಇರುವಂತವ್ರೆಲ್ರೂ ಕೂಡ ಮನುಷ್ಯರು ವಾಸ ಮಾಡೋ ರೀತಿಯಲ್ಲಿ ಈ ಒಂದು ಅನುಕೂಲವಾದಂತ ರೀತಿಯಲ್ಲಿ ಜಾಗರಣ ಮಾಡ್ತಾ ಇದ್ದಾರೆ. ಮೇಲ್ಗಡೆ ನೀರ್ಗೂ ಮತ್ತೆ ಕೆಳಗಡೆ ನೀರ್ಗು ಒಂದು ವಿಸ್ತಾರವಾದಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರ. ಅದ್ರ ಮಧ್ಯದಲ್ಲಿ ಮೋಡ ಆಕಾಶನ ನಿರ್ಮಾಣ ಮಾಡಿದ್ದಾರೆ. ಯಾವ ರೀತಿ ಇನ್ನೂ ಸರಳವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ ನೋಡಿ, ಇದು ನೀರಿನ ಮೇಲ್ಗಡೆ ಭೂಮಿ ಇದೆ. ಭೂಮಿ ಮೇಲ್ಗಡೆ ಆ ಅಟ್ಮೋಸ್ಫಿಯರ್ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಓಷನ್ ಆಯ್ತಾ, ಅದ್ರ ಮೇಲ್ಗಡೆ ಏನಿದೆ? ಅಟ್ಮೋಸ್ಫಿಯರ್ ಇದೆ. ಅಂದ್ರೆ ಏನು? ಈಗ ಗಾಳಿಗಳೆಲ್ಲ ಇದೆಯಲ್ಲ, ವಾಯುಮಂಡಲ ಇದಿದೆ. ಇದ್ರ ಮೇಲ್ಗಡೆ ಏನಿದೆ ಅಂತ ನಾವು ನೋಡ್ಬೇಕಾದ್ರೆ ಅದೇ ನೀರಿನ ಒಂದು ಕವಚ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದ್ರ ಮೇಲ್ಗಡೆ ನೀರಿನ ಕವಚನ ದೇವರು ನಿರ್ಮಾಣ ಮಾಡ್ಬಿಟ್ರು. ಯಾಕೆ ಈ ರೀತಿ ಮಾಡಿದ್ರು ಅಂತಂದ್ರೆ, ಸೂರ್ಯನಿಂದ ಯಾವುದೇ ಒಂದು ಅಪ್ರಯೋಜಕರವಾದಂತ ರೀತಿಯ ಒಂದು ಅಲ್ಟ್ರಾಸಾನಿಕ್ ವೇವ್ಸ್ಗಳು ಬರ್ದೇ ಇರೋ ರೀತಿಯಲ್ಲಿ ಇರ್ಲಿ ಅಂದ್ಬಿಟ್ಟು, ರೇಡಿಯೇಷನ್ಸ್ ಅಂತ ಕರಿತೀವಿ, ಪ್ರಕಿರಣಗಳು ಅಂತ ಅನ್ಬಿಟ್ಟು ಕೂಡ ಕನ್ನಡದಲ್ಲಿ ಅದನ್ನ ವಿಸ್ತರಿಸ್ತಾರೆ ಪ್ರಿಯರೇ. ಇಂಥ
ಆ ಒಂದು ಕೆಟ್ಟವಾದಂತ ಆ ಒಂದು ಬಿಂಬ ಭೂಮಿ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು ದೇವರು ಈ ಒಂದು ನೀರಿನ ಕವಚನ ನಿರ್ಮಾಣ ಮಾಡಿದ್ರು ನೋಡಿ. ಸಮುದ್ರ, ಅದ್ರ ಮೇಲ್ಗಡೆ ವಾಯುಮಂಡಲ ಇರ್ತಿರಲ್ಲ, ಅಂಡರ್ ಗ್ರೌಂಡ್ ವಾಟರ್. ಈಗ ಸಮುದ್ರದ ಒಳಗಡೆ ಅಂಡರ್ ಗ್ರೌಂಡ್ ಇರುತ್ತೆ ನೋಡ್ಕೊಳ್ಳಿ. ನಾವೆಲ್ಲ ನೋಡ್ಕೊಂಡು ಮೇಲ್ಗಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಆ ತರ ಮೇಲ್ಗಡೆನೂ ಒಂದು ನೀರು, ಕೆಳಗಡೆನೂ ಕೂಡ ಒಂದು ನೀರು, ಈ ರೀತಿ ಇತ್ತು. ಹಾಗಿರ್ಬೇಕಾದ್ರೆ ಇಷ್ಟೆಲ್ಲ ದೇವರು ಉಂಟು ಮಾಡಾದ್ಮೇಲೆ ಮಳೆ ಇರ್ಲೇ ಇರಲ್ಲ ಪ್ರಿಯರೇ. ಆಗಿರ್ಬೇಕು ಗಿಡ ಮರಗಳೆಲ್ಲ ಹೆಂಗ್ ಬೆಳೆಯಕ್ ಸಾಧ್ಯ? ಬೈಬಲೇ ನೋಡಿ ಉತ್ತರ ಕೊಡುತ್ತೆ. ಆದಿಕಾಂಡ 2ನೇ ಅಧ್ಯಾಯ 5 ಮತ್ತೆ 6ನೇ ವಚನ ಓದಿ. ಯೆಹೋವ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕೆಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ನೋಡಿದ್ರ ವ್ಯವಸಾಯ, ಗಿಡ ಮರ, ಮನುಷ್ಯ ಇರೋದಕ್ಕೆ ಅನುಕೂಲ ಆಗ್ಬೇಕು. ಈ ತರ ಎಲ್ಲ ಆಗ್ಬೇಕು ಅಂದ್ರೆ ಏನ್ ಬೇಕು? ನೀರ್ ಬೇಕು. ನೀರು ಮಳೆನೇ ಇಲ್ವಲ್ಲ, ಅದ್ ಹೆಂಗ್ ಮಾಡಕ್ ಸಾಧ್ಯ? ಮಂಜಿನ ಮುಖಾಂತರ, ಪ್ರಿಯ ಸೋದರ ಮತ್ತು ಸೋದರರೇ. ಈಗ ಮಂಜು ನಾವೆಲ್ಲ ನೋಡಕ್ ಸಾಧ್ಯ ಇಲ್ಲ. ಅದೇ ಕೊಡೈಕೆನಾಲ್, ಊಟಿ, ಮಡಿಕೇರಿ ಸೈಡ್ ಎಲ್ಲ ಹೊಂಟೋಗ್ಬಿಡಿ. ಅಲ್ಲೆಲ್ಲ ಹೆಂಗ್ ಜಾಸ್ತಿ ಮಂಜು. ಆ ಮಂಜು ಮಳೆ ರೀತಿಲೇ ಇರುತ್ತೆ ನೋಡಿ. ಆ ಮಂಜು ಬಂದು ನೆಲನ ತೋಯಿಸಿದಾಗ ಗಿಡ ಮರ ಬಳ್ಳಿ ಎಲ್ಲ ಚಿಗುರಿ ಫಲ ಕೊಡೋ ರೀತಿ ಆಯ್ತು ಪ್ರಿಯರೇ. 6ನೇ ವಚನ ಓದಿ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ನೋಡಿದ್ರ, ಭೂಮಿ ಎಲ್ಲ, ಇಡೀ ಭೂಮಂಡಲದಲ್ಲೆಲ್ಲ ಮಂಜು ಬಂದು ಏನ್ ಮಾಡ್ತಿದ್ವು ಅಂದ್ರೆ ನೆಲ ತೋಯಿಸಿ ಎಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಳ್ಳೋ ಅಂತ ಅದಮ್ ಮತ್ತೆ ಅವಳೆಲ್ಲರೂ ಕೂಡ ಆರಾಮಾಗಿರೋ ರೀತಿಯಲ್ಲಿ ದೇವರು ಸೃಷ್ಟಿನೆ ಮಾಡಿದ್ರು. ಮೊದಲನೇ ಲೋಕದಲ್ಲಿ ಎಲ್ರು ಸಸ್ಯಾಹಾರಿಗಳ ಮಾಂಸಾಹಾರಿಗಳ? ಸಸ್ಯಾಹಾರಿಗಳು. ಎಲ್ರೂ ಸಸ್ಯಾಹಾರಿಗಳು ಪ್ರಿಯರೇ. ಎಲ್ರು ಅಂದ್ರೆ ಏನು? ಪ್ರಾಣಿಗಳು ಕೂಡ ಸಸ್ಯಾಹಾರಿಗಳೇನೆ. ಹುಲಿ, ಸಿಂಹ, ಕರಡಿ ಈಗೆಲ್ಲ ಮಾಂಸಾಹಾರಿ ಆಗ್ಬಿಟ್ಟಿದೆ. ಆದ್ರೆ ಆಗಿನ ಕಾಲದಲ್ಲಿ ಎಲ್ರೂ ಕೂಡ ಸಸ್ಯಾಹಾರಿಗಳೇ. ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನ. ಈಗ ಸಮಸ್ತ ಭೂಮಿಯ ಮೇಲೆ ಜೀವವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹಾರಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ನೋಡಿದ್ರ, ನಮಗೂ ಕೂಡ ಅಂದ್ರೆ ನಮ್ಮ ಹಾಗೆ ಇದ್ದಂತ ಮನುಷ್ಯರು ನಾವಿರ್ಲಿಲ್ಲ ಆ ಕಾಲದಲ್ಲಿ. ಆದಾಮ್, ಅವಳು, ಏಬೇಲ್ ಇವರೆಲ್ಲರೂ ಇದ್ರಲ್ವಾ. ಇವರೆಲ್ಲರೂ ಇದ್ದಂತ ಒಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಎಲ್ರೂ ಸಸ್ಯಾಹಾರಿಗಳು ರೀ. ಒಳ್ಳೆ ಆಹಾರಗಳು, ಒಳ್ಳೆ ಹಣ್ಣುಗಳನ್ನೆಲ್ಲ ತಿನ್ಕೊಂಡು 900 ವರ್ಷದವರೆಗೂ ಬದುಕೋದಿಕ್ಕೆ ಅವಕಾಶ ಇತ್ತು. ಬರೀ ಮನುಷ್ಯರು ಮಾತ್ರ ಅಲ್ಲ ರೀ, ಪ್ರಾಣಿಗಳು ಕೂಡ ಒಂದು ತಪ್ಪಾದಂತ ರೀತಿಯಲ್ಲಿ ಬೇಟೆ ಆಡುವಂಥದ್ದು ಏನು ಇಲ್ಲ. ಎಲ್ಲಾ ಪ್ರಾಣಿಗಳು ಕೂಡ ಹುಲ್ಲು ಕಡ್ಡಿ ಸೊಪ್ಪುಗಳನ್ನ ತಿನ್ಕೊಂಡು ಎಲ್ಲಾರ ಜೊತೆನೂ ಸಂತೋಷವಾಗಿತ್ತು ರೀ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. 900 ವರ್ಷ ಬದುಕ್ಬೋದು ಮೊದಲನೇ ಲೋಕದಲ್ಲಿ ಇದ್ದವರು. ಮಳೆ ಇಲ್ಲ ರೀ. ಈಗೇನ ಮಳೆ ಬಂದ್ರೆ ಮುಗೀತು, ಮನೆನೇ ನೀರಾಗೋಗುತ್ತೆ. ಅದಾದ್ಮೇಲೆ ನೋಡಿ ಎಲ್ರು ಸಸ್ಯಾಹಾರಿಗಳು. ಮಾಂಸ ಅನ್ನೋದೇ ಇರೋದಿಲ್ಲ, ಸಸ್ಯಾಹಾರಿ. ಬೆಸ್ಟ್ ಫುಡ್ ಇನ್ ದಿ ವರ್ಲ್ಡ್ ಯಾವುದು ಅಂತ ನಾವು ನೋಡ್ಬೇಕಾದ್ರೆ ವೆಜಿಟೇರಿಯನ್ ಪ್ರಿಯರೇ. ನೋಡ್ಬೇಕಾದ್ರೆ ಅದಾದ್ಮೇಲೆ ಪ್ರಾಣಿ, ಸಿಂಹ, ಹುಲಿ, ಕರಡಿ ಎಲ್ಲಾ ವಿಧವಾದಂತ ಪ್ರಾಣಿಗಳಿಗೂ ಕೂಡ ಸಸ್ಯಾಹಾರಿಗಳು. ಇಂಥ ಒಂದು ಬ್ಯೂಟಿಫುಲ್ ಆದಂತ ಒಂದು ಪ್ರಪಂಚ, ಇಂಥ ಒಂದು ಯೋಗ್ಯವಾಗಿ ಮನುಷ್ಯನಿಗೆ ಅನುಕೂಲವಾಗಿ ಇದ್ದಂತ ಒಂದು ಪ್ರಪಂಚನ ಯಾಕೆ ದೇವರು ನಾಶ ಮಾಡಿದ್ರು? ಪ್ರಿಯ ಸಹೋದರ ಮತ್ತು ಸಹೋದರರೇ, ನೀರಲ್ಲೇ ಉಂಟು ಮಾಡಿ ನೀರಲ್ಲೇ ಇದ್ದಂತ ಆ ಒಂದು ಪ್ರಪಂಚನ ನೀರಿನ ಮುಖಾಂತರನೇ ನಾಶ ಮಾಡುವಂತ ಒಂದು ಡಿಸಿಷನ್ಸ್ ನ ದೇವರು ತಗೊಂತಾರೆ ಪ್ರಿಯರೇ. ಯಾಕೆ ಈ ರೀತಿ ಆಯ್ತು? ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಪ್ರಶ್ನೆಗೆ ಉತ್ತರ ಬೈಬಲ್ನಲ್ಲೇ ಉತ್ತರ ಕೊಡುತ್ತೆ ಪ್ರಿಯರೇ. ನೋಡ್ಬೇಕಾದ್ರೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು ದೇವರ ಒಂದು ಸೃಷ್ಟಿನ. ದೇವರು ಭೂಮಿ ಆಕಾಶನೆಲ್ಲ ಸೃಷ್ಟಿ ಮಾಡಿ, ಆದಾಮ ಮತ್ತೆ ಅವಳನ್ನ ಸೃಷ್ಟಿ ಮಾಡಿ
ಇವ್ರನ್ನ ಕಾಯೋದಕ್ಕೆ ಅಂತ ಅನ್ಬಿಟ್ಟು ಯಾರಿಗೆ ಅಪ್ಪಣೆ ಕೊಡ್ತಾ ಇದಾರೆ ಅಂದ್ರೆ ಲೂಸಿಫರ್. ಈಗ ಸೈತಾನನಾಗಿ ಬದಲಾಗಿದ್ದಾರೆ. ಆದ್ರೆ ಒಂದು ಕಾಲದಲ್ಲಿ ಪ್ರಧಾನ ದೂತ ಲೂಸಿಫರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಬ್ರಿಯ 2 ಅಧ್ಯಾಯ 5 ವಚನ ಓದಿ. ಮೊದ್ಲೇ ನಾವು ಈ ಒಂದು ವಾಕ್ಯ ಓದಿದ್ವಿ, ಇನ್ನೊಂದ್ಸರಿ ಓದಿ. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀವು ಯಾಕೆ ನೆನೆಸಬೇಕು? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ನಾವು ಪ್ರಸ್ತಾಪಿಸುವಂತ ಅಂತಂದ್ರೆ ಏನಂದ್ರೆ, ಒಂದು ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ದೇವದೂತರಿಗೆ ಅಧೀನ ಕೊಟ್ಟಿದ್ರು ಪ್ರಪಂಚನ. ಆದ್ರೆ ಆ ದೇವದೂತರು ತಪ್ಪಾದ ಮಾರ್ಗದಲ್ಲಿ ನಡೆದು ಆ ಒಂದು ಲೋಕನೇ ದೇವ್ರ ಕೈಯಿಂದನೇ ನಾಶ ಮಾಡೋ ರೀತಿ ಮಾಡ್ಬಿಟ್ರು ಪ್ರಿಯರೇ. ಅದಕ್ಕೆ ನೆಕ್ಸ್ಟ್ ಬರುವಂತ ಒಂದು ಜನರೇಷನ್ ದೇವರು ದೇವದೂತರುಗಳಿಗೆ ಕೊಡೋದಿಲ್ವಂತೆ. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ವಾಕ್ಯ ನೋಡಿ. ಮೊದಲನೇ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಅವಕಾಶ, ಈಗ ಮನುಷ್ಯರ ಸಂಗಡ ಮನುಷ್ಯರ ಜೊತೆನೆ ಇರ್ಲಿ ಅಂತ ಅಂದ್ಬಿಟ್ಟು ದೇವದೂತರುಗಳಿಗೆ ಅಪ್ಪಣೆ ಕೊಟ್ಟಿದ್ರು. ಆ ದೇವದೂತರುಗಳು ಪರಲೋಕ ಹೋಗ್ಬೇಕಂದ್ರೆ, ದೇವದೂತರು ಭೂಲೋಕಕ್ಕೆ ಬರ್ಬೇಕು ಅಂದ್ರೆ ಮನುಷ್ಯರ ಸಂಗಡ ಮನುಷ್ಯರ ವೇಷನ ಧರಿಸ್ಕೊಂಡು ಮ್ಯಾನುಫ್ಯಾಕ್ಚ್ ಆಗುವಂತ ಒಂದು ವಿಶೇಷವಾದಂತ ಗುಣ ಅವರಲ್ಲಿ ಇತ್ತು. ಹಾಗಿರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯರ ಹತ್ರ ಬಂದು ಸನ್ಸಿ ಮನುಷ್ಯರಿಗೆ ಸಹಾಯನ ಮಾಡಿ ಮನುಷ್ಯರಿಗೆ ದೇವರ ಒಂದು ಸಂಕಲ್ಪಗಳನ್ನೆಲ್ಲ ತಿಳಿಸಿ ಹೋಗ್ತಾ ಇದ್ರು. ಉದಾಹರಣೆ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನೋಡಿ ಹಲವಾರು ಉದಾಹರಣೆ ಇದೆ ನೋಡಿ. ನಮ್ಮೆಲ್ಲರ ಗೊತ್ತಿರುವಂತ ಅಬ್ರಹಾಂ, ಆದಿಕಾಂಡ 18 ಅಧ್ಯಾಯ 1 ವಚನದಲ್ಲಿ ಅಬ್ರಹಾಮನು ಕೂಡ ಏನೋ ಯೋಚನೆ ಮಾಡ್ಕೊಂಡು ಕೂತಾಗ ಯಾರು ಪಾಸ್ ಆಗ್ತಾರೆ ಅಂದ್ರೆ ದೇವದೂತರುಗಳು ಬಂದು ಸಂಧಿಸ್ಬಿಟ್ಟು ಹೋಗ್ತಾರೆ. ಆಗ ಅಬ್ರಹಾಂ ಅವ್ರಿಗೆಲ್ಲ ಅಡಿಗೆನೆಲ್ಲ ಮಾಡಿ ಬಡಿಸುವಂತ ಒಂದು ಸನ್ನಿವೇಶ ನಾವು ನೋಡ್ತೀವಿ. ಆದಿಕಾಂಡ 18 ಅಧ್ಯಾಯ 1 ವಚನ ಓದಿ. ಇದೊಂದು ಸನ್ನಿವೇಶ. ಇನ್ನೂ ಕೆಲವೊಂದು ಸನ್ನಿವೇಶಗಳಿದೆ. ದೇವದೂತರಿಗೆ ಮನುಷ್ಯನ ವೇಷ ಧರಿಸ್ಕೊಂಡು ಮನುಷ್ಯ ಸಂಗಡ ಇದ್ದಿ ಹೋಗುವಂತ ಒಂದು ಸನ್ನಿವೇಶಗಳು. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ನೋಡಿದ್ರ ಪ್ರಿಯರೇ, ನೆಕ್ಸ್ಟ್ ಓದಿ ಬ್ರದರ್. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿದನು. ನೋಡಿದ್ರ ಅವ್ರೇನೋ ಯೋಚನೆ ಮಾಡ್ಕೊಂಡು ಅಲ್ಲಿ ಕೂತಿರ್ಬೇಕಾದ್ರ ಮಮ್ರೋತೋಪ್ರನಲ್ಲಿ, ಓ ಇವ್ರು 3 ಜನ ದೇವದೂತರೇನೆ ಅಂತ ಅನ್ಬಿಟ್ಟು ರೆಕಗ್ನೈಸ್ ಮಾಡಿ ಅವ್ರಿಗೆ ಅಡ್ಡ ಬೀಳ್ತಾರೆ. ಏನ್ ಮನುಷ್ಯರಿಗೋಗಿ ಅಡ್ಡ ಬೀಳ್ತಿದ್ರ? ಅಬ್ರಹಾಂ ಇಲ್ಲ ರೀ, ಮಲ್ಟಿ ಮಿಲಿಯನರ್ ಕಣ್ರಿ. ಪ್ರಿಯ ಸೋದರ ಮತ್ತು ಸೋದರ, ಅಬ್ರಹಾಮು ನಾವು ನೀವೆಲ್ಲ ಈಗ ಎಲಾನ್ ಮಸ್ಕ್ ಅವ್ರನ್ನೆಲ್ಲ ನೋಡ್ತಾ ಇದೀವಿ. ಇಲ್ಲ, ಆದ್ರೆ ಆಗಿನ ಕಾಲದಲ್ಲೇ ನೋಡ್ಕೊಳಕ್ಕೆ ಸಾಕಕ್ಕೆ ಆಗದಿರೋ ಅಷ್ಟು ದನ ಕುರಿಗಳನ್ನ ಹೊಂದಂತ ವ್ಯಕ್ತಿ ಯಾರಂದ್ರೆ ಅಬ್ರಹಾಂ ಪ್ರಿಯರೇ. ಅಷ್ಟೊಂದು ಶ್ರೀಮಂತರು ಅವರು. ಈ 3 ಜನರಿಗೆ ಬಗ್ಗೆ ನಮಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಿಜವಾಗ್ಲೂ ಮನುಷ್ಯರಲ್ಲ, ದೇವದೂತರು. ಆದ್ರಿಂದಲೇ ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ, ಒಂದ್ ರಾತ್ರಿ ಪೂರ್ತಿ ಯಾಕೋಬು ಒಬ್ಬ ದೇವದೂತರ ಸಂಗಡ ಫೈಟ್ ಮಾಡ್ತಾರೆ. ನೀವು ನನ್ಗೆ ಆಶೀರ್ವಾದ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾನು ನಿಮ್ನಂತೂ ಬಿಡಲ್ಲ ಅಂತ ಅನ್ಬಿಟ್ಟು ಹಿಡಿದು ಬಿಡ್ತಾರೆ. ನಿನಗಂದ್ರೆ ಯಾಕೋಬ್ಗೆ ಕಣ್ಣು ಹಿಡಿದು ಬಿಡ್ತಾರೆ, ಓ ಇವರು ದೇವದೂತರೆ ಅಂತ ಅನ್ಬಿಟ್ಟು. ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರು, ಇನ್ನೂ ಒಂದು ಸನ್ನಿವೇಶ. ಸಾಮ್ಸೋನ್ ಅವರ ತಂದೆ ತಾಯಂದಿರು ಯಜ್ಞನ ಅರ್ಪಿಸ್ಬೇಕಾದ್ರೆ ಆ ಒಂದು ಯಜ್ಞ ವೈದಿಕರ ಮೇಲೆ ಆ ಒಂದು ರೊಟ್ಟಿ ಮೇಜನ್ನ ಹಾದು ತಗೊಂಡು ಹೋಗಿರುವಂತ ಒಂದು ಸನ್ನಿವೇಶ ಜಡ್ಜಸ್ ಬುಕ್ ನಲ್ಲೂ ಕೂಡ ನಾವು ನೋಡ್ತೀವಿ ಪ್ರಿಯರೇ. ಇದೆಲ್ಲ ಹಲವಾರು ವಿಚಾರಗಳನ್ನ ನಾವು ನೋಡ್ಬೋದು. ಉದಾಹರಣೆ ಇನ್ನೂ ತುಂಬಾ ಇದೆ, ಬಟ್ ಪಾಠಕ್ಕೆ ನಾವು ಬಂದ್ಬಿಡೋಣ. ಇಂಥ ಒಂದು ಅವಕಾಶನ ಹೊಂದಂತ ಈ ಒಂದು ದೇವದೂತರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ದುರಾಸೆ ಉದ್ದಂತ ಒಂದು ದೇವದೂತರುಗಳು ಆಗಿನ ಕಾಲದಲ್ಲಿ ಮನುಷ್ಯ ಪುತ್ರಿಯರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರಲ್ಲ, ಅವ್ರನ್ನ ನೋಡಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮದುವೆ ಮಾಡ್ಕೊಬಿಡ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರ, ಅವ್ರ ಸೌಂದರ್ಯನ ನೋಡಿ ಅವ್ರಿಗೆ ಹೆಂಡತಿಯರನ್ನಾಗಿ ಮಾಡ್ಕೊಬಿಡ್ತಾರೆ. ದೇವದೂತರಿಗೆ ಮದುವೆ ಆಗುವಂತ ಅವಕಾಶ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ರೀ, ಕೊಟ್ಟಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಆದ್ರೆ ಇಲ್ಲಿ ತಪ್ಪು ನಡೆದೋಗ್ಬಿಡುತ್ತೆ. ಆದಿಕಾಂಡ 6 ಅಧ್ಯಾಯ 2 ವಚನ ಓದಿ. ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನೋಡಿದ್ರೆ ಅವ್ರಿಗೆ ಯಾರ್ಯಾರು ಇಷ್ಟ ಆಗುತ್ತಾರೋ ಅವ್ರನ್ನೆಲ್ಲರನ್ನ ಹೆಂಡತಿಯರನ್ನಾಗಿ ಮಾಡ್ಕೊಂಡು ಅವರು
ಇದು ಅವರ ಒಂದು ದರ್ಪ, ಅವರ ಒಂದು ಅಟ್ಟಹಾಸ ಮೆರೆದು ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗೆ ನಡೆದಿರುವಂತ ಒಂದು ದೊಡ್ಡ ಒಂದು ವಿಶೇಷವಾದಂತ ತಪ್ಪಾದಂತ ಒಂದು ಕರ್ತವ್ಯ ಪ್ರಿಯರೇ. ಇದರಿಂದ ಏನಾಗುತ್ತೆ ಅಂತಂದ್ರೆ ಹಲವಾರು ದೇವದೂತರುಗಳಿಗೂ ಕೂಡ ಕೆಟ್ಟ ಹೆಸರು, ಮತ್ತೆ ಈ ಒಂದು ಕೆಟ್ಟ ದಾರಿ ತಪ್ಪದಂತ ದೇವದೂತರುಗಳು ಕೂಡ ಇಂಥ ಒಂದು ತಪ್ಪಾದಂತ ಒಂದು ಕೆಲಸ ಕಾರ್ಯಗಳಿಗೆ ಒಳಗಾಗೋಗ್ತಾರೆ. ಇವರಿಂದ ಏನಾಗುತ್ತೆ ಅಂತಂದ್ರೆ ಜೈಜಾಂಟಿಕ್ ಬೀನ್ಸ್, ಮಹಾ ಶರೀರಗಳು ಉಂಟಾಗ್ಬಿಡ್ತಾರೆ. ನೋಡಿ, ಈಗ ಮನುಷ್ಯ ಕುಡಿದಾಗ ನಾರ್ಮಲ್ ಆಗಿರುವಂತ ಒಂದು ಮನುಷ್ಯನೇ ಬರೋದು. ಬಟ್ ಪ್ರಿಯರೇ, ಇಲ್ಲಿ ಏನಾಗಿದೆ ಅಂತಂದ್ರೆ ದೇವದೂತ ಅಂತಂದ್ರೆ ನಾವು ನೋಡ್ಬೇಕಾದ್ರೆ ತುಂಬಾ ಶಕ್ತಿ ಇರುತ್ತೆ. ಆ ಮನುಷ್ಯ ಪುತ್ರಿಯರು ಅವ್ರಿಗೇನೋ ನಾರ್ಮಲ್ ಮನುಷ್ಯರನ್ನೇ, ಅವರಿಂದ ಕೂಡಿ ಬಂದಂತ ಒಂದು ಶರೀರನೇ ಯಾರು ಅಂತಂದ್ರೆ ಮಹಾ ಶರೀರಗಳು ಪ್ರಿಯರೇ. ಭೂಲೋಕದಲ್ಲಿ ಎಷ್ಟೆಷ್ಟು ಅಡಿ ಉದ್ದ ಅಂದ್ರೆ 50 ಅಡಿ, 100 ಅಡಿ, 150 ಅಡಿ ಅಷ್ಟು ಎತ್ತರವಾದಂತ ಒಂದು ಜೈಜಾಂಟಿಕ್ ಬೀನ್ಸ್ಗಳು ಉಂಟಾಗೋಗ್ತಾರೆ. ಆದಿಕಾಂಡ 6ನೇ ಅಧ್ಯಾಯ 4ನೇ ವಚನ ಓದಿ. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡು ಪರಾಕ್ರಮಶಾಲಿಗಳು ಇವರೇ. ನೋಡಿದ್ರ, ಪೂರ್ವದಲ್ಲಿ ಹೆಸರುಗೊಂಡಂತ ಪರಾಕ್ರಮಶಾಲಿಗಳು ಇವರೇನೆ. ಪೂರ್ವದಲ್ಲಿ ಅಂದ್ರೆ ಏನು, ಹಲವಾರು ಪುರಾಣಗಳಲ್ಲೆಲ್ಲ ಹೇಳ್ತಾರಲ್ಲ, ಅಯ್ಯೋ ಹನುಮಂತ ಇದ್ದ, ಅಟ್ಲಾಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ, ಈ ರೀತಿ ಗ್ರೀಸ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿ ಹೇಳಲ್ವಾ? ಅದೇ ತರ ಪ್ರಿಯ ಸಹೋದರ ಮಂತರ ಪ್ರಿಯರೇ, ಈ ರೀತಿ ಮಹಾಶರೀರಗಳು ಹ್ಯಾಂಗ್ ಉಂಟಾದ್ರು ಅಂತಂದ್ರೆ ಈ ಒಂದು ತಪ್ಪಾದಂತ ರೀತಿಯ ದೇವದೂತರುಗಳ ಒಂದು ವರ್ತನೆಗಳಿಂದ ಈ ಒಂದು ಮಹಾಶರೀರಗಳು ಉಂಟಾಗೋದ್ರು ಪ್ರಿಯರೇ. ನೋಡ್ಬೇಕಾದ್ರೆ ಕೆಲವು ಜನರು ಏನ್ ಮಾಡ್ಬಿಡ್ತಾರೆ, ಅವ್ರು ಹೆಂಗ್ ಉಂಟಾದ್ರು ಅಂತ ಗೊತ್ತಿಲ್ಲ, ಅವ್ರೆಲ್ಲ ಹೊಂಟೋದ್ರು, ಎಲ್ಲ ಸ್ವರ್ಗ ಹೊಂಟೋದ್ರು ಅಂತಾರೆ. ಇಲ್ಲ ರೀ, ಅವರೆಲ್ಲ ಹೆಂಗ್ ನಾಶ ಆಗ್ತಾರೆ ಅಂದ್ರೆ ದೇವರೊಂದು ಕೋಪದಿಂದ ನಾಶ ಆಗ್ತಾರೆ ಪ್ರಿಯರೇ. ಇಂಥ ಒಂದು ಮಹಾಶರೀರಗಳ ಒಂದು ಆಲೋಚನೆ ಏನಾಗಿತ್ತು ಗೊತ್ತಾ? ತುಂಬಾ ಕೆಟ್ಟದಾಗಿತ್ತು, ತುಂಬಾ ಒಂದು ವಿಕೃತವಾಗಿತ್ತು. ಮತ್ತೆ ಎಲ್ಲ ಮನುಷ್ಯರ ಮೇಲ್ಗಡೆ ಒಂದು ಹಟ್ಟಹಾಸನ ಮೆರೆಯೋ ರೀತಿ ಆಗೋಯ್ತು ಪ್ರಿಯ ಸೋದರ ಮತ್ತು ಸೋದರರೇ. ಬೈಬಲ್ನಲ್ಲೇ ಹೇಳ್ತಾರೆ, ದೇವದೂತರುಗಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಅನ್ನೋ ಒಂದು ಅವಕಾಶನೇ ಕೊಟ್ಟಿರಲಿಲ್ಲ. ಅವ್ರಿಗೇನಂದ್ರೆ ದೇವದೂತರು ಅಂದ್ರೆ ಎಲ್ಲವನ್ನು ತಿಳಿಸಿ ದೇವ್ರ ಸಂಗಡ ಇರುವಂತ ವ್ಯಕ್ತಿಗಳು, ಅಂತ ಒಂದು ವಿಶೇಷವಾದಂತ ವ್ಯಕ್ತಿಗಳು ಇಂಥ ಒಂದು ತಪ್ಪಾದಂತ ಒಂದು ಕರ್ತವ್ಯನ ಮಾಡಿ ದೇವರೇ ಬೇಜಾರು ಮಾಡ್ಕೊಳ್ಳೋ ತರ ಆಗೋಗುತ್ತೆ. ನೋಡಿ, ದೇವದೂತರಿಗಿಂತ ಒಂದು ಅಪ್ಪಣೆ ನೋಡಿ, ಮತ್ತಾಯ 22ನೇ ಅಧ್ಯಾಯ 30ನೇ ವಚನ, ಯೂದ 1ನೇ ಅಧ್ಯಾಯ 7ನೇ ವಚನ ಓದಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಡೋದೂ ಇಲ್ಲ. ನೋಡಿದ್ರ ಪ್ರಿಯರೇ, ದೇವದೂತರುಗಳಿಗೆ ಮದುವೆ ಮಾಡ್ಕೊಳ್ಳೋದೇ ಆಗ್ಲಿ, ಮದುವೆ ಮಾಡ್ಸೋದೇ ಆಗ್ಲಿ, ಇವೆಲ್ಲ ಅವಕಾಶನೇ ಇಲ್ಲ. ದೇವದೂತರು ಅಂದ್ರೆ ದೇವದೂತರ ತರಾನೇ ಇದ್ದು ಬಿಡ್ಬೇಕು. ಯೂದ 1ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆಯಿಂದ ಹಿಂದ್ಗಡೆ ಒಂದು ಪುಸ್ತಕ ಇದೆ ನೋಡಿ, ಒಂದೇ ಒಂದು ಅಧ್ಯಾಯ ಇರೋದು, ಯೂದ ಪುಸ್ತಕ. ಯೂದ ಪುಸ್ತಕ 7ನೇ ವಚನ ಓದಿ. ಸೊದೋಮ್ ಗೋಮರ್ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನನುಸರಿಸುವುದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ನೋಡಿದ್ರ, ಇವ್ರು ಮಾಡಿರೋಂತ ಒಂದು ತಪ್ಪುಗಳಿಂದ ನಮಗೆ ಒಂದು ಉದಾಹರಣೆಯಾಗಿ ಮಡಗಿದ್ದಾರೆ ಪ್ರಿಯರೇ. ಬಟ್ ಕನ್ಫರ್ಮ್ ಆಗಿ ದೇವದೂತರುಗಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಆಗುವಂತ ಅವಕಾಶನೇ ದೇವರು ನಿರ್ಮಾಣ ಮಾಡಿರಲ್ಲ. ಬಟ್ ಈ ದೇವದೂತರುಗಳು ಮಾಡಿರುವಂತ ಒಂದು ಕೆಟ್ಟ ಕೆಲಸಗಳಿಂದ ಅವರ ಒಂದು ಹೃದಯದಲ್ಲಿ ಆಲೋಚನೆಗಳೆಲ್ಲ ಕೆಟ್ಟದಾಗಿರಂದ್ರ ದೇವರೇ ಬೇಜಾರು ಮಾಡ್ಕೊಬಿಡ್ತಾರೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ ಓದಿ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು.
ನೋಡಿದ್ರ ಪ್ರಿಯರೇ, ದೇವರೇ ತನ್ನ ಹೃದಯದಲ್ಲಿ ನೊಂದ್ಕೊಳ್ಳೋ ರೀತಿಯಲ್ಲಿ ಇಂಥ ಒಂದು ಚಟುವಟಿಕೆ ಮೊದಲನೇ ಲೋಕದಲ್ಲಿ ಆಗೋಗುತ್ತೆ. ಈ ಒಂದು ಘಟನೆ ಯಾವ ರೀತಿ ಅಂತಂದ್ರೆ ಕಪ್ಪು ಚುಕ್ಕಿಯಾಗಿ ಬಂದ್ಬಿಡುತ್ತೆ. ಇಡೀ ಪ್ರಪಂಚದಲ್ಲಿ ಏನಾದ್ರೂ ಈ ಒಂದು ದೇವದೂತರುಗಳನ್ನ ಏನಾದ್ರೂ ಬಿಟ್ಬಿಟ್ಟಿದ್ರೆ ದೇವರು, ಏನಾಗ್ತಿತ್ತು ಅಂದ್ರೆ ಇಡೀ ಪ್ರಪಂಚ ಎಲ್ಲ ಕೂಡ ಇವರ ಒಂದು ಕೆಟ್ಟತನದಿಂದ, ಅಟ್ಟಹಾಸದಿಂದ, ಮನುಷ್ಯರು ಬದುಕದಿರೋ ರೀತಿಯಲ್ಲಿ ಆಗೋಗುತ್ತೇನೋ ಅನ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನಿರ್ಧಾರ ಮಾಡ್ತಾರೆ. ಯಾವ ರೀತಿ? ಜಲಪ್ರಳಯ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗಲೂ ಕೂಡ ನಾವು ಭೂಮಿ ಕೆಳಗಡೆ ಅಗದಾಗ್ಲೆಲ್ಲ ದೊಡ್ಡ ದೊಡ್ಡ ಸ್ಕಲ್ಸ್ಗಳು, ದೊಡ್ಡ ದೊಡ್ಡ ಮೂಳೆಗಳು, ಜೈಂಟಾಂಟಿಕ್ ಮೀನ್ಸ್ ಗಳೆಲ್ಲ ಸಿಗುತ್ತೆ. ಇದನ್ನೆಲ್ಲ ನೋಡಿ ಆರ್ಕಲಜಿಸ್ಟ್ ಅಂತ ಕರೀತಾರೆ. ಭೂತಜ್ಞರನ್ನ ಇಂಗ್ಲಿಷ್ ನಲ್ಲಿ ಆರ್ಕಲಜಿಸ್ಟ್ ಅಂತಾರೆ. ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಓ, ಈ ತರ ಒಂದು ದೊಡ್ಡ ದೊಡ್ಡ ಶರೀರ, ಮಹಾ ಶರೀರಗಳು ಉಂಟಾಗಿದ್ರು. ಇವರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿವರೆಗೂ ಕೂಡ ನಾವು ಬೆಳೀತಾ ಬೆಳೀತಾ ಚಿಕ್ಕದವ್ರಾಗ್ಬಿಟ್ಟಿದೀವಿ. ಆಗಿನ ಕಾಲದಲ್ಲೆಲ್ಲ ಇಷ್ಟು ದಪ್ಪ ಬೆಳಿತಿದ್ರು ಅಂತ ಒಂದೊಂದು ಥಿಯರಿಗಳನ್ನ ಹೇಳ್ತಾರೆ. ನಿಜವಾಗ್ಲೂ ಪ್ರಿಯರೇ, ಬೈಬಲ್ ಏನ್ ಹೇಳುತ್ತೆ ಅಂದ್ರೆ ಥಿಯರಿಗಳಿಗೆ ದೊಡ್ಡ ಥಿಯರಿ ಯಾವುದು? ಸತ್ಯವೇದ. ಈ ಸತ್ಯವೇದದಲ್ಲಿ ಹೇಳೋ ಪ್ರಕಾರ ಈ ಒಂದು ಮಹಾ ಶರೀರಗಳು ಜಲಪ್ರಳಯದಲ್ಲಿ ಮರಣನ ಅನುಭವಿಸಿ ಭೂಮಿ ಒಳಗಡೆನೆ ಅಸ್ಥಿ ಪಂಜರವಾಗಿ ಉಳಿದಿರುವಂತ ಹಲವಾರು ಉದಾಹರಣೆಗಳನ್ನ ನಾವು ಒಂದೊಂದಾಗಿ ನಾವು ನೋಡ್ಬೋದು ಪ್ರಿಯರೇ. ನೋಡ್ಬೇಕಾದ್ರೆ ಈ ಒಂದು ಜಲಪ್ರಳಯ ಮಾಡ್ಬೇಕಾದ್ರೆ ದೇವ್ರು ಹಂಗೆ ಸುಲಭವಾಗಿ ಮಾಡ್ಬಿಟ್ರ? ಇಲ್ಲ ರೀ. ಅಲ್ಲಿ ಯಾರಾದ್ರೂ ನೀತಿವಂತರು ಇದಾರ ಅಂತ ಹುಡುಕಿದ್ರು. ನೀತಿವಂತರು ಯಾರಾದ್ರೂ ಸಿಕ್ಕಿದ್ರ ಅಂದ್ರೆ ಸಿಕ್ಕಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾರು ಸಿಕ್ಕಿದ್ದು ಪ್ರಿಯರೇ ದೇವ್ರ ಕಣ್ಣಿಗೆ? ಅಬ್ರಾಹ್ಮಣ ಅಬ್ರಾಹ್ಮ, ನೋಹ ನೋಹ ನೋಹ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪಾಪನೇ ಮಾಡದೇ ಇರೋಂಥವನು, ಮತ್ತೆ ಈ ಒಂದು ರಕ್ತನ ಕಲ್ಮರ್ಷ ಮಾಡ್ಕೊಳ್ದೇ ಇರೋಂತ ಒಂದು ಕುಟುಂಬ ಯಾವ್ದು ಅಂದ್ರೆ ನೋಹನ ಒಂದು ಕುಟುಂಬ. ಆದಿಕಾಂಡ 6:3. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷ ಅಂದನು. ನೋಡಿದ್ರೆ ಜಲಪ್ರಳಯ ಮಾಡಕ್ಕಿಂತ ಮುಂಚಿತವಾಗ್ಲೇ ದೇವ್ರು ಇನ್ನೊಂದು ಆಜ್ಞೆ ಕೊಟ್ಬಿಡ್ತಾ ಇದಾರೆ ಅವ್ರಿಗೆ. 900 ಇಯರ್ಸ್ ಕೊಟ್ಟಿರೋದು ತುಂಬಾ ತಪ್ಪಾಗೋಯ್ತು. ಪಾಪ ಮಾಡಿ 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 ಪಾಪನೇ ಮಾಡ್ತಾನೆ ಇರ್ತಾರೆ. ಅವ್ರ ಆಯಸ್ಸೇ ಕಮ್ಮಿ ಮಾಡ್ಬಿಡೋಣ ಅಂದ್ಬಿಟ್ಟು 120 ವರ್ಷಕ್ಕೆ ತಂದು ನಿಲ್ಸ್ಬಿಡ್ತಾರೆ ಪ್ರಿಯರೇ. ಅದಾದ್ಮೇಲೆ ನೋಹನ ಆರಿಸ್ತಾರೆ. ಆದಿಕಾಂಡ 6:9. ನೋಹನ ಚರಿತ್ರೆಯು, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ನೋಡಿದ್ರ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇದ್ದಂತ ವ್ಯಕ್ತಿನೇ ನೋಹ ಮತ್ತೆ ನೋಹನ್ ಕುಟುಂಬದವರು. ಆದ್ರಿಂದ ದೇವ್ರು ಅವ್ರನ್ನ ಆರಿಸ್ತಾರೆ ಪ್ರಿಯರೇ. ಅದಾದ್ಮೇಲೆ ಬರೀ ನೋಹ ಮತ್ತೆ ನೋಹನ್ ಕುಟುಂಬದವ್ರು ಮಾತ್ರ ನಾವೇ ಒಳಗಡೆ ಹೋದ್ರ? ಇನ್ನು ಯಾರಾದ್ರೂ ಹೋದ್ರು? ಪ್ರಾಣಿ ಎಷ್ಟೆಷ್ಟು ಜೊತೆ ಪ್ರಾಣಿ ಹೋದ್ರು? 7 ಆ, ನೋಡಿ, ಇಲ್ಲೇ ವಿಭಿನ್ನವಾದಂತ ಒಂದು ಉತ್ತರಗಳು. ನೋಡಿ, 7 ಅಂತ ಹೇಳ್ತಾರೆ, ಒಬ್ರು 2 ಅಂತ. ಒಂದು ಗಂಡು ಒಂದು ಹೆಣ್ಣು. ಹಾ, ಇಲ್ಲ ಪ್ರಿಯ ಫಸ್ಟ್ ಸಹೋದರ 7 ನಾವು ಈಗ ಅರ್ಥ ಮಾಡ್ಕೋಬೇಕು. ಶುದ್ಧವಾದಂತ ಪ್ರಾಣಿ, ಅಶುದ್ಧವಾದಂತ ಒಂದು ಪ್ರಾಣಿಗಳು ಅಂತ ಅನ್ಬಿಟ್ಟಿತ್ತು ನೋಡಿ. ಶುದ್ಧವಾದಂತ ಪ್ರಾಣಿ 7 ಜೊತೆ, ಅಶುದ್ಧವಾದಂತ ಪ್ರಾಣಿ 2 ಜೊತೆ. ಏನಕ್ಕಂದ್ರೆ ಆ ಒಂದು ಸಂತತಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟಷ್ಟು ಪ್ರಾಣಿಗಳನ್ನ ದೇವರು ಕಾಪಾಡ್ಕೊಂಡು ಆ ಒಂದು ನಾವೆ ಒಳಗಡೆ ಬಂದು ಸೇರ್ಕೊಂಡು. ಏನ್ ನೋಹ ಹೋಗಿ ಒಂದೊಂದೊಂದೇ ಹೋಗಿ ಹೋಗಿ ಹಿಡಿಯಕ್ ಹೋದ್ನಾ? ಇಲ್ಲ ರೀ. ದೇವರದ ಅಪ್ಪಣೆಯಿಂದ ಆ ಒಂದು ಪ್ರಾಣಿಗಳು ನಾವೇ ಒಳಗಡೆ ಬಂತು ನೋಡಿ. ಆದಿಕಾಂಡ 7:2 ಮತ್ತೆ 3. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಯಾಕೆ ದೇವರು 7 ಶುದ್ಧವಾದಂತ ಪಶುಗಳನ್ನ ತಗೊಳಕ್ ಹೇಳಿದ್ರು ಅಂದ್ರೆ, ಈಗ ಹೋಮ ಹವನಗಳನ್ನೆಲ್ಲ ಅರ್ಪಿಸ್ಬೇಕಾದ್ರೆ ದೇವ್ರು ಯಾವ ಒಂದು ಪ್ರಾಣಿನ ಕೇಳ್ತಾ ಇದ್ರು? ಶುದ್ಧವಾದಂತ ಪ್ರಾಣಿನ, ಅಶುದ್ಧವಾದಂತ ಪ್ರಾಣಿನ? ಶುದ್ಧವಾದ ಪ್ರಾಣಿ. ಹಾ, ಶುದ್ಧವಾದಂತ ಪ್ರಾಣಿನ ಕೇಳ್ತಾ ಇದ್ರು. ಬಟ್ ಈಗ ನಾವೆಲ್ಲ ಕೊಡ್ಬೋದಾ? ಇಲ್ಲ ರೀ. ಅದು ಒಂದು ಪಾಠ. ಆಗ ಒಂದು ಕಾಲದಲ್ಲಿ ನಡೆದಂತ ಒಂದು ಘಟನೆ. ಈಗಿನ ಕಾಲದಲ್ಲಿ ನಾವೇ ದೇವ್ರಿಗೆ ಒಂದು ಸರ್ವಾಂಗ ಹೋಮವಾಗಿ ಅರ್ಪಿಸ್ಬೇಕಷ್ಟೇನೆ. ಬಟ್ ಪ್ರಿಯರೇ, ಆಗಿನ ಕಾಲದಲ್ಲಿ ಒಂದು ಶುದ್ಧವಾದಂತ ಒಂದು ಪ್ರಾಣಿ ಸಂತತಿ ಕಳೆದೋಗ್ಬಾರ್ದು ಅಂದ್ಬಿಟ್ಟು 7 ಜೊತೆನ ದೇವರು ತಗೊಳೋದಕ್ಕೆ ಅಪ್ಪಣೆ ಕೊಟ್ರು ರೀ. ಹೆಚ್ಚು ಕಮ್ಮಿ 40 ದಿನ ಹಗಲು ರಾತ್ರಿ ಮಳೆ ಬಂದಿದೆ ಪ್ರಿಯರೇ.
ಆ ಒಂದು 40 ದಿನ ಹಗಲು ರಾತ್ರಿ ಯಾವ ರೀತಿ ಮಳೆ ಬಂದಿದೆ ಅಂದ್ರೆ ಕೆಳಗಡೆಯಿಂದನೂ ಮಳೆ, ಮೇಲ್ಗಡೆ ನೀರಿನ ಕವಚ ಆಗಿ ದೇವರು ನಿರ್ಮಾಣ ಮಾಡಿದ್ರಲ್ಲ, ಆ ನೀರಿನ ಕವಚಗಳು ಕೂಡ ಒಡಿತು ನೋಡಿ. ಮೇಲ್ಗಡೆಯಿಂದನೂ ಮಳೆ ಪ್ರಿಯರೇ, ಭಯಂಕರ ಮಳೆ ಬಂದು ಏನಾಗುತ್ತೆ ಅಂತಂದ್ರೆ ಇಡೀ ಭೂಮಂಡಲ ನೀರಲ್ಲಿ ನೀರಾಮಾರವಾಗಿ ನಾಶ ಆಗೋಗುತ್ತೆ. ಆದಿಕಾಂಡ 7ನೇ ಅಧ್ಯಾಯ 11ನೇ ವಚನ. ಆ ದಿನದಲ್ಲಿ ನೋಹನು, ಶೇಮ್, ಹಾಮ್, ಯೆಫೆತ್ ಅವರ ಮಕ್ಕಳು, ಅವರ ಹೆಂಡತಿಯರು, 3 ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು. ಓಕೆ ಸಿಸ್ಟರ್, ವೆರಿ ಗುಡ್. ಆದಿಕಾಂಡ 7ನೇ ಅಧ್ಯಾಯ 11ನೇ ವಚನ ಓದಿ. ನೋಹನ ಜೀವಮಾನದ 600ನೆಯ ವರ್ಷದ 2ನೇ ತಿಂಗಳಿನಲ್ಲಿ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಎಲೆಗಳು ಒಡೆದವು, ಆಕಾಶದ ತೊಂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೋಡಿ, ಕೆಳಗಡೆ ಸಾಗರದ ತೆರೆಗಳನ್ನ ಕೆಳಗಡೆಯಿಂದ ನೀರು ಹೊಡಿತು, ಕೆಳಗಡೆಯಿಂದ ನೀರು ಉಗ್ತಾ ಇದೆ. ಆಕಾಶದಲ್ಲಿರುವಂತ ಒಂದು ಒಂದು ಕಿಟಕಿಗಳು ಅಂತ ಅಂದ್ಬಿಟ್ಟು ಕೂಡ ಕರೀತಾರೆ ಕೆಲವೊಂದು ಬೈಬಲ್ ನಲ್ಲಿ, ಅದು ಕೂಡ ಒಡೆದ್ರು ನೋಡಿ. ಆಕಾಶದ ಮೇಲ್ಗಡೆ ದೇವ್ರು ಏನ್ ಮಾಡಿದ್ರು ಅಂದ್ರೆ ನೀರಿನ ಕವಚನ ನಿರ್ಮಾಣ ಮಾಡಿದ್ರು ರೀ. ಭೂಮಿ ಮೇಲ್ಗಡೆ ಒಂದು ಸಮತೋಲನ ಇರ್ಲಿ, ಒಳ್ಳೆ ಒಂದು ವಾತಾವರಣ ಭೂಲೋಕದಕ್ಕೆ ಬರ್ಲಿ, ಭೂಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅನುಕೂಲವಾಗಿರ್ಲಿ, ಪ್ರಾಣಿಗಳಿಗೂ ಕೂಡ ಅನುಕೂಲವಾಗಿರ್ಲಿ, ಮರ ಗಿಡಗಳಿಗೂ ಕೂಡ ಅನುಕೂಲವಾಗಿರ್ಲಿ ಅಂತ ಮಾಡಿದಂತ ಆ ಒಂದು ಬಾಹ್ಯಾಕಾಶನೇ ದೇವ್ರು ಒಡೆದು ಬಿಟ್ರು ರೀ, ಅಲ್ಲಿದ್ದಂತ ನೀರಿನ ಕವಚನ. ನೋಡಿ, ಹೆಚ್ಚು ಕಮ್ಮಿ 40 ಡೇಸ್ ಪ್ರಿಯರೇ, ಮೇಲಿದ್ದ ನೀರಿನ ಕವಚ ಒಡೆದ ತಕ್ಷಣ 40 ದಿನ ಆಯ್ತು ಪ್ರಿಯರೇ. ಅಲ್ಲಿದ್ದಂತ ನೀರುಗಳೆಲ್ಲ ಬಂದು ತುಂಬಾ ಭಯಂಕರ 40 ದಿನ. ಈಗ ನಾವು ನೋಡ್ತೀವಿ ಮೌಂಟ್ ಎವರೆಸ್ಟ್, ಟಾಲೆಸ್ಟ್ ಬಿಲ್ಡಿಂಗ್ ಅಂತ, ನಾವು ಎತ್ತರವಾದಂತ ಒಂದು ಪ್ರದೇಶ ಅಂದ್ರೆ ಮೌಂಟ್ ಎವರೆಸ್ಟ್, ಅಂತ ಒಂದು ಬೆಟ್ಟ ಗುಡ್ಡಗಳೆಲ್ಲ ನೀರಲ್ಲಿ ಮುಳುಗೋಯ್ತು ಪ್ರಿಯರೇ. ಯಾಕೆ 40 ದಿನ ಹಗಲಿರುಳು ಮಳೆ ಬಂತು ಅಂತ ನಾವು ನೋಡ್ಬೇಕಾದ್ರೆ, ಒಬ್ಬ ಮನುಷ್ಯ 40 ದಿನದವರೆಗೂ ಕೂಡ ಆಹಾರ ಇಲ್ಲದೆ ಬದುಕ್ಬೋದು, ಅದ್ರ ಮೇಲ್ಗಡೆ ಬದುಕಕ್ ಸಾಧ್ಯ ಇಲ್ಲ. ಅದರಿಂದ ಇದ್ರ ಒಳಗಡೆ ಇದ್ದಂತೆ ಎಲ್ಲ ಒಂದು ಈ ಒಂದು ಜೈಜಾಂಟಿಕ್ ಬೀನ್ಸ್ಗಳು, ಆ ದೇವರ ಒಂದು ಮಾರ್ಗಕ್ಕೆ ಅನೀತವಾಗಿ ನಡೆದಂತ ಜನಗಳು ಎಲ್ಲರೂ ಕೂಡ ನೀರಲ್ಲಿ ನಾಶ ಆಗೋಗ್ಲಿ ಅನ್ಬಿಟ್ಟೆ ದೇವರ ಒಂದು ಉದ್ದೇಶ ಆಗಿರೋದ್ರಿಂದ ಎಲ್ರೂ ಕೂಡ ನಾಶ ಮಾಡಿದ್ರು ಪ್ರಿಯರೇ. ಅದಾದ್ಮೇಲೂ ಕೂಡ ಆ ಒಂದು ನೀರು ಎಷ್ಟು ವರ್ಷ ಇತ್ತು ಅಂದ್ರೆ ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲ ಭೂಮಿ ಮೇಲ್ಗಡೆ ನೀರಿತ್ತವ್ರಿ. ನೀರಿನ್ನು ಕರಗೇ ಇರ್ಲಿಲ್ಲ. ಅದಾದ್ಮೇಲೆ ಪ್ರಿಯರೇ ಎಲ್ಲಾ ಕಡೆನೂ ಜೈಜಾಂಟಿಕ್ ಬೀನ್ಸ್ ಗಳೆಲ್ಲರೂ ಕೂಡ ಮಳೆಯಲ್ಲಿ ಸಿಗಾಕೊಂಡು ಸತ್ತು ಹೋಗ್ತಾರೆ. ನೋಡಿ, ಆದಿಕಾಂಡ 7ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 7ನೇ ಅಧ್ಯಾಯ 12ನೇ ವಚನ. ಈ ಒಂದು ಮಹಾಶರೀರ ಎಲ್ಲರೂ ಕೂಡ ಮರಣನ ಅನುಭವಿಸ್ಬಿಡ್ತಾರೆ. ಆಕಾಶದ ತೊಂಬುಗಳು ತೆರೆದವು, 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಆ ದಿನದಲ್ಲಿ ನೋಹನನು, ಶೇಮ್, ಹಾಮ್, ಯೆಫೆತರೆಂಬ ಅವರ ಮಕ್ಕಳು, ಅವನ ಹೆಂಡತಿಯು, 3 ಮಂದಿ ಸೊಸೆಯರು ನಾವೆಯಲ್ಲಿ ಸೇರಿದರು. ಎಲ್ಲಾ ಪ್ರಾಣಿಗಳಲ್ಲಿ, ಅಂದರೆ ಸಕಲ ವಿಧವಾದ ಮೃಗ, ಪಶು, ಕ್ರಿಮಿ, ಕೀಟಗಳಲ್ಲಿಯೂ, ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲಾ ಜೀವಿಗಳಲ್ಲಿಯೂ ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನೋಹನನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು. ನೋಡಿ, ಎಲ್ಲಾ ತರವಾದಂತ ಬ್ಯಾಕ್ಟೀರಿಯಾಗಳು, ಎಲ್ಲಾ ತರವಾದಂತ ಕ್ರಿಮಿ ಕೀಟಗಳು, ಎಲ್ಲಾ ತರವಾದಂತ ಪಕ್ಷಿಗಳು, ಪ್ರಾಣಿಗಳೆಲ್ಲರೂ ಕೂಡ ನಾವೇ ಒಳಗಡೆ. ಅದು ಅಲ್ದಂತಾನೆ ಶೇಮ್, ಹ್ಯಾಮ್, ಎಫೆತ್ 3 ಜನ ಮಕ್ಕಳು, 3 ಜನ ಸೊಸೆಂದಿರು, ನೋಹ ಮತ್ತೆ ಅವನ ಹೆಂಡತಿ, 8 ಜನ ರಕ್ಷಣೆನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ರೀ. ಇವ್ರಿಷ್ಟು ಜನ ನಾವೇ ಒಳಗಡೆ ಇರೋದ್ರಿಂದ ಏನಾಗ್ತಾರೆ, ಮತ್ತೆ ಅವರು ಆ ದೇವರ ಒಂದು ವಿಶೇಷವಾದಂತ ಅನುಗ್ರಹದಿಂದ ಅವರು ಬದುಕ್ತಾರೆ. ಬಟ್ ಇಲ್ಲಿ ಈ ಒಂದು ಕೆಟ್ಟ ಕೆಲಸ ಮಾಡಿದಂತ ಒಂದು ದೇವದೂತರುಗಳಿದ್ರಲ್ಲ, ಮ್ಯಾನುಫ್ಯಾಕ್ಚರ್ ಮತ್ತೆ ಡಿಮ್ಯಾನುಫ್ಯಾಕ್ಚರ್ ಆಗಿ ಹೊಂಟೋಗ್ಬಿಡ್ತಿದ್ರಲ್ಲ, ಇಂಥ ಒಂದು ಬಿದ್ದೋದಂತ ದೇವದೂತರುಗಳು ಅಂತ ಕೂಡ ಹೆಸರಿದೆ. ಈ ಒಂದು ದೇವದೂತರುಗಳನ್ನ ದೇವರು ಹಂಗೆ ಸುಮ್ಮನೆ ಬಿಟ್ಬಿಟ್ರ ಅಂದ್ರೆ ಇಲ್ಲ ರೀ, ಅವ್ರನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕು ಅನ್ಬಿಟ್ಟೇನೆ ದೇವ್ರು ಏನ್ ಮಾಡಿದ್ದಾರೆ, 2 ಪೇತ್ರ 2ನೇ ಅಧ್ಯಾಯ 4ನೇ ವಚನ ಓದಿ.
2:4 ಬ್ರದರ್. ಹೌದು ಸಿಸ್ಟರ್. ಹೇಗಂದ್ರೆ ದೇವದೂತರು ಪಾಪ ದೇವದೂತರು ಮಾಡಿದಾಗ ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ನೋಡಿದ್ರ ಪ್ರಿಯರೇ, ದೇವದೂತರುಗಳು ಪಾಪ ಮಾಡಿದಂತ ಈ ಒಂದು ದೇವದೂತರುಗಳು ಇವ್ರನ್ನ ದೇವರು ಸುಮ್ಮನೆ ಬಿಟ್ಟಿಲ್ಲ ರೀ. ಅವ್ರನ್ನೆಲ್ಲ ನರಕಕ್ಕೆ ದೊಬ್ಬಬೇಕು, ಅವ್ರನ್ನ ನಾಶ ಮಾಡ್ಬೇಕು ಅಂದ್ರೆ ನ್ಯಾಯ ತೀರ್ಪನ್ನ ಹೊಂದಬೇಕು ಅಂದ್ಬಿಟ್ಟು ಅವ್ರನ್ನ ಕತ್ತಲೆ ಗುಂಡಿ ಒಳಗೆ ಹಾಕಿದಾರಂತೆ. ಕತ್ತಲೆ ಗುಂಡಿ ಅಂದ್ರೆ ಏನು? ದೇವ್ರೇನ್ ಬೇರೆ ಒಂದು ಲೋಕನ ಸೃಷ್ಟಿ ಮಾಡಿದ್ರ? ಇಲ್ಲ ಪ್ರಿಯರೇ, ದೇವರು ಸ್ಟಾರ್ಟಿಂಗೇ ಹೇಳಿದ್ದಾರೆ, ಬಾಹ್ಯಾಕಾಶ ಮತ್ತೆ ಭೂಮಿನ ಅಷ್ಟೇ ಉಂಟು ಮಾಡಿದ್ದು, ಬಿಟ್ಟು ಬೇರೆ ಇನ್ನೇನು ಮಾಡಿಲ್ಲ ರೀ. ಆಗಿರ್ಬೇಕಾದ್ರೆ ಏನಿದು ಕತ್ತಲೆ ಗುಂಡಿ? ಬಾಹ್ಯಾಕಾಶನೇ ಕತ್ತಲೆ ಗುಂಡಿ ಪ್ರಿಯ ಸೋದರ ಮತ್ತು ಸೋದರರೇ. ಈಗ ಈ ಒಂದು ಬಿದ್ದೋದಂತ ದೇವದೂತರುಗಳಿದಾರಲ್ಲ, ಇವ್ರಿಗೆ ಮತ್ತೆ ಭೂಲೋಕಕ್ಕೂ ಬರೋ ಹಾಗಿಲ್ಲ, ಮತ್ತೆ ಪರಲೋಕಕ್ಕೂ ಹೋಗೋ ಹಾಗಿಲ್ಲ, ಮಧ್ಯದಲ್ಲೇನೆ ಇರ್ಲಿ. ಇವ್ರನ್ನ ಅಂತ್ಯ ಕಾಲದಲ್ಲಿ ಅವ್ರನ್ನ ನಾಶ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಬಾಹ್ಯಾಕಾಶದಲ್ಲಿ ಬಿಟ್ಬಿಟ್ಟಿದ್ದಾರೆ. ಏನಾದ್ರೂ ಈಗಲೂ ಕೂಡ ಏನಾದ್ರೂ ಅವಕಾಶ ಕೊಟ್ಟಿದ್ರೆ, ಈ 2ನೇ ಲೋಕ ಮೊದಲೇ ಪಾಪ ಲೋಕ, ಇನ್ನೂ ಪಾಪಗಳನ್ನ ಮಾಡಿಸಿ ಇನ್ನು ಯಾವ ರೀತಿ ಮನುಷ್ಯ ಬದುಕದಿರೋ ರೀತಿನೇ ಮಾಡ್ಬಿಟ್ಟು ಪ್ರಿಯರೇ. ನೋಡಿ, ಅದಾದ್ಮೇಲೆ ಏನಾಗ್ತದೆ? ಆದಿಕಾಂಡ 9ನೇ ಅಧ್ಯಾಯ 13ನೇ ವಚನ ಓದಿ. ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು, ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ಥ್ಯಾಂಕ್ ಯು. ನೋಡಿದ್ರ, ಇದೆಲ್ಲ ಆದ್ಮೇಲೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಈ ಒಂದು ನೀರಿನ ಮುಖಾಂತರ ಭೂಮಿಗೆ ನಾಶ ಮಾಡಲ್ಲ ಅನ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡು, ಒಂದು ಮೇಘ ಅಂದ್ರೆ ಏನು? ಕಾಮನ ಬಿಲ್ನ ದೇವರು ರೈನ್ಬೋ ಕಮೈಂಡ್ಮೆಂಟ್ ಅಂತಾನು ಕೂಡ ಕರೀತಾರೆ. ಈ ಒಂದು ಕಾಮನ ಬಿಲ್ಲಿನ ಮುಖಾಂತರ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ವಾಗ್ದಾನ ಮಾಡಿ ಅವ್ರಿಗೆ ಮತ್ತೆ ಈ ಒಂದು 2ನೇ ಯುಗಕ್ಕೆ ಹೋಗುವಂತ ಒಂದು ಅವಕಾಶನ ದೇವರು ಏರ್ಪಾಟ್ ಮಾಡ್ತಾರೆ ಪ್ರಿಯ ಸೋದರ ಮತ್ತು ಸೋದರ. ನೋಡಿ, ಇಷ್ಟು ಬಂದು ಮೊದಲನೇ ಒಂದು ಪ್ರಪಂಚ. 2ನೇ ಒಂದು ಪ್ರಪಂಚ ಪ್ರಿಯ ಸೋದರ ಮತ್ತು ಸೋದರರೇ, ನಾವು ಮುಂದಿನ ವಾರದಲ್ಲಿ ನಾವು ನೋಡೋಣ ಪ್ರಿಯರೇ. ನೋಡಿ, ಮೊದಲನೇ ಪ್ರಪಂಚನ ದೇವರು ಎಷ್ಟು ಅದ್ಭುತವಾಗಿ, ಎಷ್ಟು ಅನುಕೂಲವಾಗಿ, ಎಷ್ಟು ಸೌಕರ್ಯ ಭರಿತವಾಗಿ ಮನುಷ್ಯರಿಗೆ ದೇವರು ನಿರ್ಮಾಣ ಮಾಡಿಕೊಟ್ರು. ಆದರೆ ಮನುಷ್ಯರನ್ನ ತಪ್ಪಾದಂತ ಒಂದು ಸನ್ನಿವೇಶಕ್ಕೆ ತಂದಿದ್ದೆ ಯಾರು ಅಂತ ನಾವು ನೋಡ್ಬೇಕಾದ್ರೆ, ದೇವದೂತರುಗಳು, ಬಿದ್ದೋದಂತ ದೇವದೂತರುಗಳು, ಲೂಸಿಫರ್ ಸಂಗಡ ಇರುವಂತ ಈ ಒಂದು ದೇವದೂತರುಗಳು ಏನ್ ಮಾಡೋದು ಅಂದ್ರೆ, ಮನುಷ್ಯ ಪುತ್ರಿಯರನ್ನ ನೋಡಿ ವ್ಯಾಮೋಹಕ್ಕೆ ಒಳಗಾಗಿ ಇಷ್ಟ ಬಂದವ್ರನ್ನೆಲ್ಲ ಹೆಂಡತಿಯನ್ನ ಮಾಡಿಕೊಂಡು ಅವ್ರ ಮುಖಾಂತರ ಜೈಜಾಂಟಿಕ್ ಬೀಯಿಂಗ್ಸ್, ಮಹಾ ಶರೀರಗಳು ಉಂಟಾಗಿ ಇಡೀ ಪ್ರಪಂಚ ನಾಶನದ ಮಾರ್ಗಕ್ಕೆ, ಅವರ ಆಲೋಚನೆಗಳೆಲ್ಲ ತಪ್ಪಾದಂತ ಮಾರ್ಗದಲ್ಲಿ ಇದ್ದಿದ್ರಿಂದಲೇ ದೇವ್ರೇನ್ ಮಾಡಿದ್ರು ಅಂದ್ರೆ, ನೀರಲ್ಲೇ ಉಂಟು ಮಾಡಿದಂತ ಒಂದು ಮೊದಲನೇ ಲೋಕನ ನೀರಲ್ಲೇ ನಾಶ ಮಾಡಿದ್ರು ಪ್ರಿಯರೇ. ಜಲಪ್ರಳಯದ ಮುಖಾಂತರ ನಾಶ ಮಾಡಿ, ಮತ್ತೆ ಆ ಒಂದು ಜಲಪ್ರಳಯ ಆದ್ಮೇಲೆ 2ನೇ ಒಂದು ಯುಗ ಅಂತ ನಮ್ಗೆ ಸತ್ಯವೇದ ಕರೆಯುತ್ತೆ ಪ್ರಿಯರೇ. ಅದೇ 2ನೇ ಪ್ರಪಂಚ ಪ್ರಿಯರೇ. ಸೇಮ್ ಇದೇ ಭೂಮಿ, ಇದೇ ಆಕಾಶ, ಇದೇ ಅರ್ತ್, ಇದೇ ಭೂಮಿ, ಇದ್ರಲ್ಲಿ ಇದ್ದಂತ ಒಂದು ಕೆಟ್ಟದನ್ನ ದೇವ್ರು ನೀರಲ್ಲಿ ನಾಶ ಮಾಡಿದ್ರು. ನೆಕ್ಸ್ಟ್ ಈ ಒಂದು 2ನೇ ಯುಗನ ಯಾವುದ್ರಲ್ಲಿ ನಾಶ ಮಾಡ್ತಾರೆ? ಬೆಂಕಿಯಲ್ಲಿ ನಾಶ ಮಾಡ್ತಾರಂತೆ ಪ್ರಿಯ ಸೋದರ ಮತ್ತು ಸೋದರರೇ. ಯಾವ ರೀತಿ, ಹೇಗಿರುತ್ತೆ ಬೆಂಕಿ, ಹೆಂಗ್ ಬಂದು ಈ ಒಂದು 2ನೇ ಪ್ರಪಂಚನ ನಾಶ ಮಾಡಿ 3ನೇ ಪ್ರಪಂಚದಲ್ಲಿ ಸಮಾಧಾನನ ದೇವ್ರು ಹೆಂಗ್ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಮುಂದಿನ ಒಂದು ವಾರದಲ್ಲಿ, ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಕೇಳುವಂತರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಮೊದಲನೇ ಲೋಕದಲ್ಲಿ ಮಾತ್ರ, ಈ ಕೇಳಿರೋ ಪಾಠದಲ್ಲಿ ಮಾತ್ರ? ಇಲ್ಲ ಫಾಸ್ಟ್. ಓಕೆ, ವೆರಿ ಗುಡ್. ಪ್ರಿಯ ಸೋದರ ಮತ್ತು ಸೋದರರೇ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸೋದರಾದಂತ ಆನಂದ್ ಬ್ರದರ್ನ ಕೇಳ್ಕೊಳ್ತೀನಿ. ಆನಂದ್ ಬ್ರದರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್, ಥ್ಯಾಂಕ್ ಯು. ನಮ್ಮನ್ನ ಅತಿ ಬಹಳವಾಗಿ ಪ್ರೀತಿ ಸಂತಾನಂತ ದೇವರೇ, ನಿಮ್ಗೆ ಸ್ತೋತ್ರ ಸಪ್ಪ. ಯೇಸುವೆ, ಒಂದು ಸುಂದರ ಒಂದು ಮೀಟಿಂಗ್ ಸಪ್ಪ ರಾಜ, ಒಂದು ಕ್ಲಾಸ್ನಲ್ಲಿ ಸಪ್ಪ ಮುಖಾಂತರ ಸಪ್ಪ, ಮೊದಲನೇ ಯುಗಾದ ಸಪ್ಪ.